ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 90ನೆಯ ಪದ್ಯ. ಅದು ಶ್ವಾಸ ಸಂಧಿ, 15ನೇ ಸಂಧಿ. ಅದು 451ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ. ಅದನ್ನು ಇವತ್ತು ಶ್ರವಣ ಮಾಡಬೇಕು. ಈ ಹಿಂದಿನ 7 ಪದ್ಯಗಳಲ್ಲಿ ಮುಖ್ಯ ಪ್ರಾಣ ಹೇಗೆ ಶ್ವಾಸ ಜಪ ಮಾಡ್ತಾ ಈ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಅಂತನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ಇನಿತು ಉಪಾಸನೆ ಸರ್ವಜೀವರುಳು ಅನಿಲ ದೇವನು ಮಾಡುತ್ತಿರೆ, ಚಿಂತನೆಯ ಮಾಡದೆ ಕಂಡ ನೀರುಳು ಮುಳುಗಿ ನಿತ್ಯದಲ್ಲಿ, ಮನೆಯೊಳಗೆ ಕೃಷ್ಣಾಜಿನಾಧ್ಯಾಸನದಿ ಕುಳಿತು ವಿಶಿಷ್ಟ ಬಹು ಸಜ್ಜನನೆನಿಸಿ ಜಪಮಣಿಗಳು ಎಣಿಸಿದರೇನು ಬೇಸರದೆ. ಹೀಗೆ ಇಂಥ ದಿವ್ಯವಾದ ಉಪಾಸನೆಯನ್ನ ಎಲ್ಲಾ ಜೀವರೊಳಗೂ ಮುಖ್ಯ ಪ್ರಾಣ ಕೂತ್ಕೊಂಡು ಮಾಡ್ತಾ ಇದ್ದಾನೆ. ಅದನ್ನು ಸ್ಮರಣೆ ಮಾಡಿಕೊಳ್ಳ್ರಿ. ನಿತ್ಯ ಆತ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ಳ್ರಿ. ಅದನ್ನು ಮಾಡದೆ ಎಲ್ಲಿ ಕಂಡ ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡಿ ಅಲ್ಲಿ ಪುನೀತನಾದೆವು ಅಂತ ಭಾವಿಸಿಕೊಂಡು ಮನೆಗೆ ಬಂದು ಅಲ್ಲಿ ಕೃಷ್ಣಾಜಿನ, ದರ್ಭೆ ಮತ್ತು ಧಾವಳಿಯ ಆಸನ ಇತ್ಯಾದಿ ಆಸನಗಳ ಮೇಲೆ ಕೂತ್ಕೊಂಡು ನಾನಾ ಥರದ ಜಪಗಳನ್ನು ಮಾಡಿದರೆ ಏನು ಬಂತು? ಯಾಕೆಂದರೆ ನಮಗೆ ಏನು ಹಂಬಲ, ವಿಶಿಷ್ಟ ಪುರುಷ, ಮಹಾಪುರುಷ, ಪುಣ್ಯಾತ್ಮ, ಧಾರ್ಮಿಕ ಪುರುಷ ಅಂತ ಹೀಗೆ ಅನಿಸ್ಕೊಳ್ಬೇಕು ಅಂತ ಒಂದು ಚಪಲ, ಅಂಥ ಒಂದು ಹಂಬಲ. ಹೀಗೆ ಇಂಥ ಕಪಟವಾದ ಆಚರಣೆಯನ್ನು ಮಾಡಿದರೆ ಏನು ಉಪಯೋಗ? ಇದನ್ನೆಲ್ಲ ಮಾಡುವುದ್ರ ಬದಲು ಅಂತ ದಾಸರ ಅಭಿಪ್ರಾಯ ಅಲ್ಲ. ಇದನ್ನ ಯಾವುದನ್ನು ಮಾಡಬೇಡ್ರಿ ಅಂತ ಅಭಿಪ್ರಾಯ ಅಲ್ಲ. ಅವೆಲ್ಲ ಚೈಲ ಅಜಿನ ಕುಶೋತ್ತರಂ ಭಗವದ್ಗೀತಾದಲ್ಲಿ ಹೇಳಿದಂತೆ ಬಟ್ಟೆ, ಅದರ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ದರ್ಭೆಯ ಆಸನ, ಇದನ್ನೆಲ್ಲದನ್ನೂ ಮನುಷ್ಯ ಬಳಕೆ ಮಾಡಿಕೊಳ್ಬೇಕು. ತನ್ನ ಏಕಾಗ್ರತೆಯ ಸಾಧನವಾದಂಥ ಎಲ್ಲದನ್ನೂ ಮಾಡ್ಕೊಳ್ಬೇಕು. ಮತ್ತು ಪುಣ್ಯ ತೀರ್ಥಗಳಲ್ಲಿ ಸ್ನಾನನೂ ಮಾಡಬೇಕು. ಆದರೆ ಅದರ ಜೊತೆಗೆ ಮುಖ್ಯ ಪ್ರಾಣ ಏನು ಇಂಥ ಒಂದು ಅನುಗ್ರಹ ಮಾಡ್ತಾನೆ ಅದನ್ನು ಕೂಡ ನಿತ್ಯ ನೆನಪು ಮಾಡ್ಕೊಳ್ಬೇಕು. ಓದ ನೋದಕವೆರಡು ತೇಜದೊಳೈದುವವು, ಲಯ ತದಭಿಮಾನಿಗಳಾದ ಶಿವಪವನರು ರಮಾಧೀನತ್ವವೈದುವರು. ಈ ದಿವಿಜರೊಡಗೂಡಿ ಶ್ರೀ ಮಧುಸೂದನನ ಐದುವಳು ಆದರದಲ್ಲಿ ಅನ್ನೋದಕವ ಕೊಡುತ್ತ ಉಣುತ್ತ ಸುಖಿಸುತ್ತಿರು. ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಲಯ ಹೊಂದುತ್ತಾರೆ ಅಂತ ದಾಸರು ಹೇಳ್ತಾರೆ ಈ ಮುಂದಿನ ಪದ್ಯಗಳಲ್ಲಿ. ಓದಕ 2, ಅನ್ನ ಮತ್ತು ನೀರು ಇವೆರಡೂ ಕೂಡ ತೇಜಸ್ಸಿನೊಳಗೆ, ತೇಜದೊಳು 5 ಲಯ, ತೇಜಸ್ಸಿನೊಳಗೆ ಲಯವನ್ನು ಹೊಂದುತ್ತವೆ. ಮತ್ತೆ ಅದರ ಅಭಿಮಾನಿಗಳಾದಂಥ ಶಿವ ಮತ್ತು ವಾಯುದೇವರು, ಅನ್ನಕ್ಕೆ ಅಭಿಮಾನಿಯಾದಂಥ ಶಿವ ಮತ್ತು ನೀರಿಗೆ ಅಭಿಮಾನಿಯಾದಂಥ ವಾಯು, ಅವರಿಬ್ಬರು ಕೂಡ ತೇಜಸ್ಸಿನೊಳಗೆ ಲಯವನ್ನು ಹೊಂದುತ್ತಾರೆ. ತೇಜಸ್ಸಿಗೆ ಅವರು ಅಧೀನರಾಗಿ ಇರ್ತಾರೆ. ತದಭಿಮಾನಿಗಳಾದ ಶಿವಪವನರು ರಮಾಧೀನತ್ವ ವೈದುವರು. ಈ ದಿವಿಜರೊಡಗೂಡಿ, ಈ ಎಲ್ಲ ದೇವತೆಗಳ ಜೊತೆಗೂಡಿ ಮಹಾಲಕ್ಷ್ಮೀ ದೇವಿ ಮಧುಸೂದನನ್ನು ಸೇರ್ತಾಳೆ, ಮಧುಸೂದನನ್ನ ಯಾವತ್ತೂ ಕೂಡ ಸಮೀಪಿಸ್ತಾಳೆ ಅಂತ ಹೀಗೆ ತಿಳಿದುಕೊಂಡು ಆದರದಿಂದ ಅನ್ನ ಮತ್ತು ನೀರುಗಳನ್ನು ಬೇರೆಯವರಿಗೆ ಕೊಡು, ಮತ್ತು ನೀನು ಕೂಡ ಅದನ್ನು ಉಣ್ಣು. ನಾವು ಉಣ್ಣುವಾಗ ಮತ್ತು ಬೇರೆಯವರಿಗೆ ಕೊಡುವಾಗ ಅದಕ್ಕೆ ಅಭಿಮಾನಿಗಳು ಯಾರು? ಅನ್ನಕ್ಕೆ ಅಭಿಮಾನಿ ಯಾರು ಮತ್ತು ನೀರಿಗೆ ಅಭಿಮಾನಿ ಯಾರು? ಅವರು ಕೊನೆಗೆ ಹೋಗಿ ಸೇರುವುದು ಎಲ್ಲಿ? ಈ ಎಲ್ಲ ಸಂಗತಿಗಳನ್ನು ಕೂಡ ಮನುಷ್ಯ ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಅರ್ಥ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ತೇಜೋಭಿಮಾನಿ ಲಕ್ಷ್ಮೀ ಪ್ರಾಣಸ್ತ್ವಭಿಮಾನವಾನ್ ಅನ್ನಾಭಿಮಾನಿ ರುದ್ರಶ್ಚ ತಿಸ್ರಸ್ತಾಹ ದೇವತಾ ಪುರ ಅಂತ ಬ್ರಹ್ಮಾಂಡ ಪುರಾಣದ ಒಂದು ಮಾತು. ಆ ಬ್ರಹ್ಮಾಂಡ ಪುರಾಣದ ಮಾತನ್ನ ಆಚಾರ್ಯರು ಆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಪರಮಾತ್ಮ ಏನೇನು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅವುಗಳಲ್ಲಿ ಪ್ರಾಥಮ್ಯಾಚ್ಚ ತೇಜ ಆದ್ಯಾಹ ಲಕ್ಷ್ಮ್ಯಾದಯ ಇತಿ ಸಿದ್ಧಂ. ಕ್ರಮವಾಗಿ ತೇಜಸ್ಸು, ಅದಾದ್ಮೇಲೆ ನೀರು, ಅದಾದ್ಮೇಲೆ ಅನ್ನ ಲಕ್ಷ್ಮೀದೇವಿ, ಅದಾದ್ಮೇಲೆ ತೇಜಸ್, ಅದಾದ್ಮೇಲೆ ನೀರು ಅಂದರೆ ಮುಖ್ಯವಾಯು ಮತ್ತು ಚತುರ್ಮುಖ ಬ್ರಹ್ಮ, ಅದಾದ್ಮೇಲೆ ಅನ್ನ ಮುಂದಿನ ಸ್ಥಾನದಲ್ಲಿರುವಂಥವನು ಅನ್ನಕ್ಕೆ ಅಭಿಮಾನಿಯಾದಂತಹ ಶಿವ. ಇಲ್ಲೇನು ಈ ತೇಜಸ್ಸು, ಅನ್ನ, ನೀರು ಅಂತ ಶಬ್ದಗಳು ಬಂದಿದೆಯಲ್ಲ, ಕೇವಲ ಜಡ ವಸ್ತುಗಳನ್ನು ತಗೊಳ್ಬಾರ್ದು. ಜಡ ವಸ್ತುಗಳನ್ನು ತಗೊಂಡು ಅದನ್ನು ಉಪಾಸನೆ ಮಾಡೋದಕ್ಕೂ ಅರ್ಥ ಇಲ್ಲ, ಅದರಿಂದ ನಮಗೇನೊಂದು ಏಳಿಗೆ ಆಗ್ತದೆ ಅಂತ ನಿರೀಕ್ಷೆ ಮಾಡೋದಕ್ಕೂ ಏನೂ ಅರ್ಥ ಇಲ್ಲ. ಹಾಗಾಗಿ ಅವುಗಳಿಗೆ ಅಭಿಮಾನಿಗಳಾದಂಥ
ತೇಜಸ್ಸಿಗೆ ಅಭಿಮಾನಿಯಾದಂಥ ಶ್ರೀದೇವಿಯನ್ನ, ನೀರಿಗೆ ಅಭಿಮಾನಿಯಾದ ಪ್ರಾಣನನ್ನ, ಅನ್ನಕ್ಕೆ ಅಭಿಮಾನಿಯಾದಂಥ ರುದ್ರನನ್ನ ಹೀಗೆ ಮನುಷ್ಯ ಸ್ವೀಕಾರ ಮಾಡಬೇಕು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ, ಇದೆಲ್ಲ ಭಗವದ್ಗೀತಾದಲ್ಲಿ ಬಂದಂಥ ಮಾತಿದೆ. ಅದೇ ಛಾಂದೋಗ್ಯೋಪನಿಷತ್ನಲ್ಲಿ ಮುಂದೆ ಮತ್ತೂ ಒಂದೆರಡು ಮಾತುಗಳನ್ನು ಶ್ರವಣ ಮಾಡ್ತೇವೆ. ಮುಕ್ತವು ಉಮಾತು ವಾಗಾಖ್ಯ ರುದ್ರಂ ಯಾತಿ ಮನೋಭಿಧಂ ವಾಯುಂ ಯಾತಿ ಶಿವಶ್ಚಾಪಿ ವಾಯುಸ್ತೇಜೋಭಿಧಾಂ ಶ್ರಿಯಂ ವಾಯುಮಾದಾಯ ಸಾದೇವಿ ಯಾತಿ ವಿಷ್ಣುಂ ಪರಾತ್ಪರಂ ದ್ವಾರಮಾತ್ರಾತು ಸಾದೇವಿ ವಾಯು ಪ್ರಾಪ್ಯೋ ಜನಾರ್ದನಃ ಮೃತಿಕಾಲೇ ಚ ಮುಕ್ತೌ ಚ ಪುರುಷಾಃ ವಾಚಂ ಮಾಪ್ನುಯುಃ ಇತಿ ಸಪ್ತತ್ವೇ. ಸತ್ತತ್ವ ಅಂತ ಗ್ರಂಥ, ಅದನ್ನು ಆಚಾರ್ಯರು ಅದರ ಒಂದು ಕೆಲವು ಶ್ಲೋಕಗಳನ್ನು ಅಲ್ಲಿ ಉದಾಹರಣೆ ಕೊಡ್ತಾರೆ ಆ ಛಾಂದೋಗ್ಯ ಉಪನಿಷತ್ತಿನ ಮಾತಿನಲ್ಲಿ. ಅದು ಎಲ್ಲಿದಂತೂ ಇದು ಆಚಾರ್ಯ ಹೇಳಿಲ್ಲ. ಈ ಕೆಲವು ಕಡೆ ಬ್ರಹ್ಮತರ್ಕೆ ಅಂತ ಹೇಳ್ತಾರೆ. ಪ್ರಾಯ ಬ್ರಹ್ಮತರ್ಕ ಅಂದರೆ ಬಹುತೇಕ ಗ್ರಂಥಗಳನ್ನು ಆಚಾರ್ಯರು ಉದಾಹರಣೆ ಕೊಡೋದು ವೇದವ್ಯಾಸರ ರಚನೆ ಮಾಡಿದ್ದೆ. ಇದು ಯಾರು ಅಂತ ಕೇಳಿದ್ ನೀವು ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಯಾಕಂತಂದರೆ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಉದಾಹರಣೆ ಕೊಡ್ತಾರೆ. ಉದಾಹರಣೆ ಕೊಡೋದು ಮುಖ್ಯವಾಗಿ ಕೆಲವು ವೇದದ ತುಣುಕುಗಳನ್ನು, ಪರಮೋಪನಿಷತ್ತು, ಜಾಬಾಲೋಪನಿಷತ್ತು, ಪೈಂಗಿ ಉಪನಿಷತ್ತು, ಸೌಪರ್ಣೀಯ ಶ್ರುತಿ ಅಂತ ನಾನಾ ಥರದ ಶ್ರುತಿಗಳನ್ನೆಲ್ಲ ಉದಾಹರಣೆ ಕೊಡ್ತಾರೆ. ಅವು ಕೆಲವು ವೇದ ತುಣುಕುಗಳು. ಅದನ್ನು ಬಿಟ್ಟರೆ ಪೌರುಷೇಯ ಗ್ರಂಥಗಳು ಅಂದರೆ ಪುರಾಣಗಳು ಇತ್ಯಾದಿಗಳಿಂದ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಮಹಾಭಾರತಾದಿಗಳಿಂದ ಕೊಡ್ತಾರೆ. ರಾಮಾಯಣದ ಒಂದು ಉದಾಹರಣೆ ಕೊಡೋದು ಕಡಿಮೆ. ಅದರ ಅಭಿಪ್ರಾಯ ಏನು ಅಂದರೆ ಅವರಿಗೆ ಅಪೌರುಷೇಯವಾದ ವೇದ ಮುಖ್ಯ, ವ್ಯಾಸರಚಿತವಾದಂಥ ಸಾಹಿತ್ಯ ಮುಖ್ಯ. ರಾಮಾಯಣದಿಂದಲೂ ಅವರು ಉದಾಹರಣೆ ಕೊಟ್ಟದ್ದು ನನಗೇನು ನೆನಪೇ ಇಲ್ಲ ಅನ್ನುವಷ್ಟು ಕಡಿಮೆ. ಮತ್ತು ಇಲ್ಲೆಲ್ಲ ಬಂತಲ್ಲ, ಇವು ಧರ್ಮ ಮತ್ತು ಅಧ್ಯಾತ್ಮವನ್ನು ತೀರ್ಮಾನ ಮಾಡಲಿಕ್ಕೆ ಅಪೌರುಷೇಯವಾದ ಗ್ರಂಥಗಳು ಮತ್ತು ಪೌರುಷೇಯವಾದ ಗ್ರಂಥಗಳು ಇವೆರಡನ್ನ ಉದಾಹರಣೆ ಕೊಡ್ತಾರೆ. ಇನ್ನು ಕೆಲವು ಕಡೆ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ ಮತ್ತು ಕೋಶಗಳು, ಡಿಕ್ಷನರಿ ಅದನ್ನೆಲ್ಲ ಉದಾಹರಣೆ ಕೊಡಬೇಕಾಗ್ತದೆ. ಅದನ್ನು ಉದಾಹರಣೆ ಕೊಡುವಾಗಲೂ ಕೂಡ ಆಚಾರ್ಯರು ಬೇರೆ ಯಾರೋ ಬರೆದಂಥ ಒಂದು ವ್ಯಾಕರಣಶಾಸ್ತ್ರ, ಪಾಣಿನಿ ಉದಾಹರಣೆಗೆ ಪಾಣಿನಿ, ಇಂದ್ರ ಅಂತ ಮತ್ತೊಬ್ಬರು ವ್ಯಾಕರಣ ಬರೀತಾನೆ, ಭೀಮಸೇನ ಅಂತ ಮತ್ತೊಬ್ಬರು ವ್ಯಾಕರಣ ಬರೀತಾರೆ. ಹೀಗೆ ಬೇರೆ ಬೇರೆಯವರೆಲ್ಲ ವ್ಯಾಕರಣ ಕ್ಷೇತ್ರದಲ್ಲಿ ಮತ್ತು ಕೋಶಗಳ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಹೌದು, ಆಚಾರ್ಯಕ್ಕಿಂತ ಹಿಂದಿನವರು ಇದ್ದರು. ಆದರೆ ಅದು ಯಾವುದನ್ನು ಆಚಾರ್ಯ ಉದಾಹರಣೆ ಕೊಡೋದೇ ಇಲ್ಲ. ಅದ್ರ ಮೂಲಕ ಒಂದು ದಿವ್ಯ ನಿರ್ಲಕ್ಷ್ಯ ಆಚಾರ ತೋರಿಸ್ತಾರೆ. ಅಂದರೆ ಅದರ ಅಭಿಪ್ರಾಯ ಏನು, ನಿಮಗೆ ವೇದವ್ಯಾಸ ರಚನೆ ಮಾಡಿದ ಸಾಹಿತ್ಯ ಸುಲಭ ಕೈ ಸಿಗೋದಿಲ್ಲ, ಹಾಗಾಗಿ ಅವರಿವರು ರಚನೆ ಮಾಡಿದ ಸಾಹಿತ್ಯವನ್ನು ನೀವು ಸ್ವೀಕಾರ ಮಾಡ್ತೀರಿ, ನನಗೆ ವ್ಯಾಸರು ಹೇಳಿದ್ದು ಮುಖ್ಯ ಅಂತ ಅವರೊಂದು ಅಭಿಪ್ರಾಯ ತೋರಿಸ್ತಾರೆ ಆ ಮೂಲಕ. ಕೆಲವು ಕಡೆ ಬಾಯಿ ಬಿಟ್ಟು ಹೇಳ್ತಾರೆ ಕೂಡ. ಹಾಗಾಗಿ ಇತಿ ಶಬ್ದ ಶಾಸ್ತ್ರ ಅಂತ ಕೆಲವು ಕಡೆ ಹೇಳ್ತಾರೆ. ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂಥವೆಲ್ಲ ಗ್ರಂಥಗಳನ್ನು ಕೂಡ ಆಚಾರ್ಯರು ಈ ಋಗ್ವೇದದ ಬಗ್ಗೆ ಹೇಳ್ತಾರೆ. ಋಗ್ವೇದದಿಂದ ಕೆಲವು ವಾಕ್ಯಗಳ ಉದಾಹರಣೆ ಕೊಡ್ತಾರೆ, ಯಜುರ್ವೇದದಿಂದ ಕೆಲವು ವಾಕ್ಯಗಳ ಉದಾಹರಣೆ ಕೊಡ್ತಾರೆ. ಇನ್ನು ಕೆಲವು ಕಡೆ ಋಕ್ಸಂಹಿತ ಆಯಾಮ ಅಂತ ಹೇಳ್ತಾರೆ. ಋಗ್ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಋಕ್ಸಂಹಿತ ಅಂತ ಒಂದು ಗ್ರಂಥವನ್ನು ವ್ಯಾಸರೇ ರಚನೆ ಮಾಡಿತ್ತು. ಯಜುರ್ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಯಜುಸ್ಸಂಹಿತ ಅಂತ ವ್ಯಾಸರೇ ರಚನೆ ಮಾಡಿತ್ತು. ಅಲ್ಲಿಂದೆಲ್ಲ ಸಾಕಷ್ಟು ಗ್ರಂಥಗಳನ್ನು ಆಚಾರ್ಯ ಉದಾಹರಣೆ ಕೊಡ್ತಾರೆ. ಅಂಥದ್ದು ಸತ್ತತ್ವ ಅಂದರೆ ಇದು ಕೂಡ ಹಾಗೇ ಇದ್ದಿರಬೇಕು. ಈ ಮುಂದೆ ಸತ್ತತ್ವ ರತ್ನಮಾಲಾ ಅಂತ ಇತ್ತೀಚೆಗೆ ಒಂದು ಗ್ರಂಥ ಈ ಒಂದು 300-400 ವರ್ಷದಿಂದ ಪ್ರಕಟ ಆಯಿತು. ಇವೆಲ್ಲ ಗ್ರಂಥಗಳು ಕೂಡ ಅಲ್ಲಿರುವಂಥ ಗ್ರಂಥಗಳೇ. ಆ ಎಲ್ಲ ಗ್ರಂಥಗಳು ವ್ಯಾಸರು ಮತ್ತು ಆಚಾರ್ಯ ಹೇಳಿದ ಗ್ರಂಥಗಳಿಂದಲೇ ಕೆಲವು ಪ್ರಮೇಯಗಳನ್ನು ತೊಗೊಂಡು ಬರೆದದ್ದಷ್ಟೇ. ಹೀಗೆ ಮುಕ್ತವು ಉಮಾತು ವಾಗಾಖ್ಯ, ವಾಕಿಗೆ ಅಭಿಮಾನಿ ದೇವತೆ ಆದಂಥ ವಾಕ್ ಅನ್ಸ್ಕೊಂಡಿರುವಂಥ ಈ ಪಾರ್ವತಿ ದೇವಿ ಏನಿದ್ದಾಳಲ್ಲ, ಅವಳು ಮನಸ್ಸಿನಲ್ಲಿ ಲಯ ಹೊಂದುತ್ತಾಳೆ. ಮನಸ್ಸು ಅಂದರೆ ರುದ್ರ, ಮನಸ್ಸಿನಲ್ಲಿ ಆಕೆ ಲಯ ಹೊಂದುತ್ತಾಳೆ. ಆ ಮೂಲಕ ಅದೊಂದು ತಾರತಮ್ಯವನ್ನು ತೋರಿಸ್ತಾರೆ. ಆ ರುದ್ರ ವಾಯುವಿನಲ್ಲಿ ಹೋಗಿ ಲಯವನ್ನು ಹೊಂದುತ್ತಾನೆ. ಮುಕ್ತಿ ಮತ್ತು ಮರಣಾವಸ್ಥೆಗಳಲ್ಲಿ ಹೇಗೆ ಅವರೆಲ್ಲ ಹೋಗಿ ಸೇರ್ತಾರೆ ಅಂತ, ಕೊನೆಗೆ ತಮ್ಮ ಸಾಧನೆಯೆಲ್ಲ ಪೂರ್ತಿ ಮಾಡಿಕೊಂಡು ಆಮೇಲೆ ಮುಕ್ತಿಯನ್ನು ಪಡ್ಕೊಳ್ಳುವಾಗ ಹೇಗೆ ಅಂತಲೂ ಅದರಿಂದ ತೋರಿಸ್ಬೇಕು. ಮತ್ತು ತಾತ್ಕಾಲಿಕವಾಗಿ ದಿನಪ್ರಳಯ ಅಂತ ಒಂದಿರ್ತದಲ್ಲ, ದೇವತೆಗಳು ಕೂಡ ಆಯಾ ದಿನಗಳನ್ನು ಮುಗಿಸಿದ ಮೇಲೆ, ಬ್ರಹ್ಮನ ಒಂದೊಂದು ದಿನ ಆದಮೇಲೆ ಇನ್ನು ಮನ್ವಂತರಗಳು ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಥರ ಇರ್ತದೆ. ಕೆಲವೊಂದು ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ನಾನಾ ಥರದ ವ್ಯವಸ್ಥೆಗಳಿವೆ. ಅಂತೂ ಆ ಬ್ರಹ್ಮನ ಒಂದು ದಿನದಲ್ಲಿ ನಾವು ಅನೇಕ ಬಾರಿ ಹುಟ್ಟುತ್ತೇವಲ್ಲ, ಹಾಗೆ ದೇವಾದಿಗಳು ಅನೇಕ ಬಾರಿ ಹುಟ್ಟುತ್ತಾರೆ. ಅವರು ಈ ಮರಣಾವಸ್ಥೆಗಳಲ್ಲಿ
ಹೇಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರು ಹೋಗಿ ಸೇರ್ತಾರೆ. ಪಾರ್ವತಿ ದೇವಿ ಶಿವನಲ್ಲಿ, ಶಿವ ಹೋಗಿ ವಾಯುವಿನಲ್ಲಿ. ವಾಯುಂ ಯಾತಿ ಶಿವಶ್ಚಾಪಿ ವಾಯು ತೇಜೋಭಿಧಾಂ ಶ್ರಿಯಂ. ವಾಯು ಹೋಗಿ ತೇಜಸ್ಸಿನಲ್ಲಿ, ಅಂದರೆ ತೇಜಸ್ಸಿ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯಲ್ಲಿ ಸೇರ್ತಾನೆ ವಾಯು. ಈ ದೇವಿ, ಆ ದೇವಿಯು ವಾಯುವನ್ನು ಕರೆದುಕೊಂಡು ಪರಾತ್ಪರನಾದಂಥ ವಿಷ್ಣುವನ್ನು ಹೋಗಿ ಸೇರ್ತಾಳೆ. ಹೀಗೆ ಅಲ್ಲಿ ಕೊನೆಯದು ಪರಾತ್ಪರ ಅಂತ ಹೇಳಿ ಅಭಿಪ್ರಾಯ ಏನಂತಂದ್ರೆ ಆತ ಕೊನೆ, ಇನ್ಯಾರೂ ಇಲ್ಲ. ವಾಯುದೇವರು ಪರಮಾತ್ಮನನ್ನು ಹೊಂದಲಿಕ್ಕೆ ಲಕ್ಷ್ಮೀದೇವಿಯ ನಡುವೆ ಒಂದು ದ್ವಾರ ಅಂತ ಅರ್ಥ. ದ್ವಾರ ಮಾತ್ರಾತು ಸಾ ದೇವಿ ವಾಯುಪ್ರಾಪ್ಯೋ ಜನಾರ್ದನ ಮೃತಿಕಾಲೇ ಚ ಮುಕ್ತೌ ಚ ಪುರುಷಾ ವಾಚಂ ಆಪ್ನುಯುಹು. ಹೀಗೆ ಇವರೆಲ್ಲರೂ ಕೂಡ ಜೀವರೆಲ್ಲರೂ ಸಾಯುವಾಗ ಮುಕ್ತಿಯನ್ನು ಹೊಂದುವಾಗ ಮೊದಲು ಉಮಾದೇವಿಯಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಲಯ ಹೊಂದ್ತಾರೆ ಅಂತ ಸಪ್ತತ್ವ ಅಂತ ಗ್ರಂಥ. ಸಾಧ್ಯ ಆದರೆ ಇಂಥದನ್ನೆಲ್ಲ ಈ ಲಯ ಚಿಂತನ, ಸೃಷ್ಟಿ ಚಿಂತನ ಅಂತೆಲ್ಲ ಕರೀತಾರೆ ಇವರು. ಇಂಥದನ್ನೆಲ್ಲ ಆ ಕಾಲದಲ್ಲಿ ಚಿಂತನೆ ಮಾಡಬೇಕು. ಆ ಕಾಲದಲ್ಲಿ ಆಗೋದಿಲ್ಲ ನಮ್ಮಂಥವ್ರಿಗೆ, ಈ ಕಾಲದಲ್ಲಿ ಆದರೂ ಚಿಂತನೆ ಮಾಡಬೇಕಷ್ಟೆ. ಮೃತಿಕಾಲೇಚ ಮುಕ್ತೌ ಚ ಪುರುಷ ಮಾಪ್ನುಯುಹು ಅಂತ ಛಾಂದೋಗ್ಯ ಉಪನಿಷತ್ತಿನಿಂದ ಬಂದಂಥ ಮಾತದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಅನ್ನ ನೀರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೂ ಒಂದಿಷ್ಟು ಅಂಶಗಳಿವೆ. ಅದನ್ನು ಕೂಡ ಹೀಗೆ ಶ್ರವಣ ಮಾಡಬೇಕು ನಾವು. ಅನ್ನಮಶಿತಂ ತ್ರೇಧಾ ವಿಧೀಯತೆ ತಸ್ಯ ಯಹ ಸವಿಷ್ಠೋ ಧಾತು ತತ್ಪುರೀಶಂ ಭವತಿ ಯಹ ಮಧ್ಯಮಃ ತನ್ಮಾಂಸಂ ಯಹ ಅನಿಷ್ಠಃ ತನ್ಮನಃ. ಮನುಷ್ಯ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು, ಸಾತ್ವಿಕ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ, ಅದು ಯಾಕೆ ಅಂತಂದರೆ ಅನ್ನದಿಂದ ಬರೇ ಶರೀರ ಬೆಳೆಯೋದಲ್ಲ. ತಿಂದ ಅನ್ನ 3 ಭಾಗವಾಗಿ ಪರಿಣಾಮ ಹೊಂದುತ್ತದೆ. ಅದರ ಸ್ಥೂಲ ಭಾಗ ಅಂತ ಅನ್ನೋದು ಪುರೀಶಂ ಭವತಿ, ಮನುಷ್ಯನ ಮಲ ಆಗಿ ಪರಿಣಾಮ ಹೊಂದುತ್ತದೆ. ಮತ್ತು ಅದರ ಸಾರ ಭಾಗ ಏನಿದೆ ಅದು ಮಾಂಸ ಮತ್ತು ಅರ್ಥಾತ್ ರಕ್ತವಾಗಿ ಕೂಡ ಪರಿಣಾಮ ಹೊಂದುತ್ತದೆ. ಯಹ ಅನಿಷ್ಠ ತನ್ಮನಃ, ಸೂಕ್ಷ್ಮಾತಿ ಸೂಕ್ಷ್ಮ ಭಾಗ ಇದೆಯಲ್ಲ ಅದು ಹೋಗಿ ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ಎಷ್ಟು ಇದು ನಾವು ಮೊದಲಿಂದನೂ ಕೇಳ್ತಿದ್ವಿ, ಅನ್ನವನ್ನು ತಿಂದಾಗ ಅನ್ನದ ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು? ಶಿವ. ಅನ್ನಕ್ಕೆ ಅಭಿಮಾನಿ ದೇವತೆ ಅವನು ಶಿವ. ಇವನ್ನ ನಾವು ಮೇಲಿಂದ ಮೇಲೆ ಆಲೋಡನೆ ಮಾಡದೆ ಹೋದರೆ ಅದೆಲ್ಲ ಮರ್ತೋಗ್ಬಿಡ್ತದೆ. ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆ ಬರಬೇಕು ಹೇಗೆ ಅಂತ ನಿನ್ನೆ ಒಂದು ಪ್ರಶ್ನೆ ನನ್ನ ಎದುರಿಗೆ ಬಂತು. ಎಷ್ಟೋ ಜನರಿಗೂ ಅದನ್ನ ನೆನಪಿನ ಶಕ್ತಿ ವರ್ಧಿಸ್ಕೊಳ್ಳೋದು ಹೇಗೆ, ಏಕಾಗ್ರತೆ ವರ್ಧಿಸ್ಕೊಳ್ಳೋದು ಹೇಗೆ ಅಂತ ಈ ನೂರಾರು ಥರದ ಪ್ರಶ್ನೆಗಳನ್ನ ಮನುಷ್ಯ ಎದುರಿಸ್ತಿರ್ತಾನೆ. ನನ್ನ ಯಾರಾದರೂ ಅಂತ ಪ್ರಶ್ನೆ ಕೇಳಿದರೆ ಏಕಾಗ್ರತೆ ಬರೆಸ್ಕೊಳ್ಳೋದು ಹೇಗೆ, ನೆನಪಿನ ಶಕ್ತಿಯನ್ನು ವರ್ಧನೆ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ಪ್ರಶ್ನೆ ಕೇಳಿದರೆ ನನಗೂ ಆ ಸಮಸ್ಯೆ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದರೆ ಮನುಷ್ಯ ಮಾಡಬೇಕಾದ ಮನುಷ್ಯ ಕೆಲಸಗಳನ್ನು ಮಾಡುವಾಗ ಇವತ್ತೇನು ಕೆಲಸ ಮಾಡಬೇಕು, ನಾಳೆ ಏನು ಕೆಲಸ ಮಾಡಬೇಕು ಅಂತ ಗುರ್ತು ಮಾಡಿಟ್ಕೊಳ್ಬೇಕು. ಅದನ್ನೆಲ್ಲ ಆದ್ಯತೆಯ ಮೇರೆಗೆ ಆ ಕೆಲಸಗಳನ್ನು ಮಾಡಬೇಕು. ಮತ್ತು ಓದಿದ ವಿಷಯಗಳನ್ನು ಪ್ರತಿಯೊಂದನ್ನು ಕೂಡ ಗುರುತು ಮಾಡ್ಕೊಳ್ಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಅಭಿಮಾನಿ ದೇವತೆ ಆದಂಥ ಅನ್ನ ಊಟ ಮಾಡುವಾಗ, ಇಲ್ಲಿ ಶ್ಲೋಕ ಬಂದದ್ದೇ, ಕೊಡುತ್ತಾ ಉಣುತ್ತಾ ಸುಖಿಸುತ್ತಿರು, ಎಷ್ಟು ಮಹತ್ವ ಇದೆ ಅದಕ್ಕೆ. ಅನ್ನ ನಾವು ಊಟ ಮಾಡುವಾಗ ಮತ್ತೆ ಅನ್ನವನ್ನು ಬೇರೆಯವರಿಗೆ ಕೊಡುವಾಗ ಈ ಅನ್ನಕ್ಕೆ ಅಭಿಮಾನಿ ದೇವತೆ ಶಿವ. ಆ ಶಿವ ಸೂಕ್ಷ್ಮವಂತ ಮನಸ್ಸಾಗಿ ಪರಿಣಾಮ ಹೊಂದುತ್ತಾನೆ. ಇದನ್ನೆಲ್ಲ ಮನುಷ್ಯ ನಿತ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಯಹ ಮಧ್ಯಮಃ ತನ್ಮಾಂಸಂ ಆಪಃ ಪೀತಾಹ ತ್ರೇಧಾ ವಿಧೀಯಂತೆ. ನೀರು ಕುಡಿದ್ರೆ ಅದು ಕೂಡ 3 ವಿಭಾಗ ಹೊಂದುತ್ತದೆ. ಇದೆಲ್ಲ ಚಾಂದೋಗ್ಯ ಉಪನಿಷತ್ತಿಂದು ಕೆಲವು ಭಾಷ್ಯ ವಾಕ್ಯಗಳು, ಕೆಲವು ಉಪನಿಷತ್ತಿಂದೇ ವಾಕ್ಯಗಳು. ಅದು 3 ಭಾಗಗಳು. ನೀರು ಕೂಡ ಅದು ಹೇಗೆ ತಾಸಾಂದ್ಯ ಸ್ಥವಿಷ್ಠೋ ಧಾತು ತನ್ಮೂತ್ರಂ ಭವತಿ. ಅದರಲ್ಲಿ ಆ ನೀರಿನ ಸ್ಥೂಲ ಭಾಗ ಇದೆಯಲ್ಲ ಮೂತ್ರವಾಗಿ ಹೋಗಿಬಿಡ್ತದೆ. ಅದು ಅದರಲ್ಲಿ ಮಧ್ಯಮವಾದದ್ದೇನಿದೆಯಲ್ಲ ಅದು ರಕ್ತವಾಗ್ತದೆ. ಯಹ ಮಧ್ಯಮಃ ತಲ್ಲೋಹಿತಂ ಯಹ ಅನಿಷ್ಠ ಸ ಪ್ರಾಣ. ನೀರಿಗೆ ಅಭಿಮಾನಿ ದೇವತೆ ಮುಖ್ಯ ಪ್ರಾಣ. ಆ ನೀರಿನ ಸೂಕ್ಷ್ಮ ರೂಪ ಏನಿದೆಯಲ್ಲ ಅದು ಪ್ರಾಣಕ್ಕೆ ಪೋಷಕ ಆಗ್ತದೆ. ಅದಕ್ಕೆ ನೀರು ಕುಡಿಯುವಾಗೆಲ್ಲ, ನಿತ್ಯ ಊಟ ಮಾಡುವಾಗೆಲ್ಲ, ಇನ್ನೊಬ್ಬರಿಗೆ ಅನ್ನದಾನ ಮಾಡುವಾಗೆಲ್ಲ ಇದನ್ನೆಲ್ಲ ಅನುಸಂಧಾನ ಮಾಡ್ಕೊಳ್ಬೇಕು ಮನುಷ್ಯ. ಯಹ ಅನಿಷ್ಠ ಸ ಪ್ರಾಣ. ಇನ್ನು ತೇಜ ಅಶಿತಂ ತ್ರೇಧಾ ವಿಧೀಯತೆ. ಇಲ್ಲಿ ನಾವು 3 ಜನರ ಬಗ್ಗೆನೂ ಶ್ರವಣ ಮಾಡಿಬಿಡೋಣ. ಅನ್ನ ಶಿವಂದಾಯ್ತು, ನೀರು ಮುಖ್ಯವಾಯು ಒಂದಾಯ್ತು, ತೇಜಸ್ಸು ಅದು ಲಕ್ಷ್ಮೀದೇವಿ, ಅದು ಬಂತಲ್ಲ ಈ ಶ್ಲೋಕದಲ್ಲಿ. ತೇಜದಳು 5 ಅವು ಅಂತ ಬಂತಲ್ಲ. ತೇಜಸ್ಸು ಅಂದ್ರೆ ಯಾವುದು? ಈ ತುಪ್ಪ ಮೊದಲಾದಂಥ ದ್ರವ್ಯವನ್ನು ತೇಜೋದ್ರವ್ಯ ಅಂತ ಕರೀತಾರೆ. ನಾವು ತಿನ್ನುವಂಥ
ಆ ತುಪ್ಪ ಮೊದಲಾದ ತೇಜೋದ್ರವ್ಯ. ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ. ಈ ಉಪನಿಷತ್ತಿನ ಒಂದು ಮಾತನ್ನೇ ಘೃತ ಪ್ರತೀಕಾಂತಾಂ ನಿತ್ಯಂ ಘೃತಪೂರ್ಣಾನ್ನದಾಯಿನೀಂ ಯಥೇಷ್ಟ ವಿತ್ತದಾತ್ರಿ ಅಂತ ನತೋಸ್ಮಭಯದಾಂ ಶ್ರಿಯಂ ಅಂತ ವಾದರಾಜ ಸ್ವಾಮಿಗಳು ಶ್ರೀಶಗುಣದಪ್ಪಣದಲ್ಲಿ ಹೇಳಿದ್ರು. ಘೃತ ಪ್ರತೀಕ, ದೇವರಿಗೆ ಲೋಹದ್ದು ಕಟ್ಟಿಗೆಯದ್ದು ಮೂರ್ತಿಗಳಿರ್ತಾವಲ್ಲ, ಹಾಗೆ ತುಪ್ಪ ಅನ್ನೋದು ಸಹಜವಾದ ಪ್ರತೀಕ ಲಕ್ಷ್ಮೀದೇವಿಗೆ. ಇಲ್ಲ ಆಕಳ ತುಪ್ಪ ಆದರೆ ಭಾರಿ ವಿಶೇಷ. ಆಕಳ ತುಪ್ಪದಲ್ಲಿ ಲಕ್ಷ್ಮೀ ಸನ್ನಿಹಿತರಾಗಿರ್ತವೆ. ಅಂಥ ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡಿದರೆ ಘೃತಪೂರ್ಣ ಅನ್ನದಾಯಿನೀಂ, ಅನ್ನ ತುಪ್ಪದ ಎಂದು ಕೊರತೆ ಇರೋದಿಲ್ಲ ಜೀವನದಲ್ಲಿ. ಯಥೇಷ್ಟ ವಿತ್ತದಾತ್ರಿ, ಬೇಕಾದಂಥ ಜ್ಞಾನ ಸಂಪತ್ತು ಮತ್ತು ಐಹಿಕ ಸಂಪತ್ತನ್ನು ಆಕೆ ಕೊಡ್ತಾಳೆ. ಹೀಗೆ ಆ ತೇಜಸ್ಸು ಅಂದರೆ ತುಪ್ಪ ಮೊದಲಾದ ದ್ರವ್ಯ 3 ಭಾಗವಾಗಿ ಹೊಂದುತ್ತದೆ. ಅದರಲ್ಲಿ ಸ್ಥೂಲವಾದ ಭಾಗ ಎಲುಬಾಗಿ ಪರಿಣಾಮ ಹೊಂದುತ್ತದೆ. ಮತ್ತೆ ನಡುವಿನ ಭಾಗ ಏನಿದೆ ಅದು ಮಜ್ಜ ಆಗಿ, ಅಂದರೆ ಎಲುಬಿನ ಬೋನ್ ಮ್ಯಾರೋ ಅಂತಾರಲ್ಲ, ಎಲುಬಿನ ಒಳಗೆ ಒಂದು ಭಾಗ ಇರ್ತದಲ್ಲ, ಅದಾಗಿ ಪರಿಣಾಮ ಹೊಂದುತ್ತದೆ. ಮತ್ತೆ ಸಾರರೂಪ ಅಂತ ಅತ್ಯಂತ ಸೂಕ್ಷ್ಮ ಭಾಗ ಇರ್ತದಲ್ಲ, ಅದು ವಾಗೀಂದ್ರಿಯಕ್ಕೆ ಪೋಷಕ ಆಗ್ತದೆ. ವಾಗೀಂದ್ರಿಯ ಅಂತಂದ್ರೆ ಶಾಸ್ತ್ರ. ನಾವು ಆ ತುಪ್ಪ ಮೊದಲಾದ ಅನ್ನಗಳನ್ನು ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಆ ಲಕ್ಷ್ಮೀದೇವಿನ ನೆನೀತಾ ಅದನ್ನು ಸ್ವೀಕಾರ ಮಾಡಬೇಕು. ಇನ್ನೊಬ್ರಿಗೆ ಬಡಿಸುವಾಗ ಅದನ್ನು ಆ ಥರ ಆಲೋಚನೆ ಮಾಡ್ತಾ ಮಾಡ್ತಾ ಬಡಿಸ್ಬೇಕು. ಬಡಿಸಿದರೆ ಅದ್ರ ಮೂಲಕ ನಮ್ಮ ವಾಗೀಂದ್ರಿಯ ಶುದ್ಧ ಆಗಿ, ವಾಕ್ಶುದ್ಧಿಯಾಗಿ ಶಾಸ್ತ್ರಗಳನ್ನು ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಮತ್ತು ಪ್ರವಚನ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆಲ್ಲ ಅದರಿಂದ ಅನುಕೂಲ ಆಗ್ತದೆ. ಅನ್ನಮಯಂ ಹಿ ಸೌಮ್ಯ ಮನಃ, ಮುಂದೆ ಉಪನಿಷತ್ತಿನ ಮಾತು. ಮುಖ್ಯವಾಗಿ ಆ ಮನಸ್ಸಿಗೆ ಆ ರುದ್ರನೇ ಅಭಿಮಾನಿ ದೇವತೆ, ಅವನೇ ಅದಕ್ಕೆ ನಿಯಾಮಕನಾಗಿರ್ತಾನೆ. ಪ್ರಾಣಕ್ಕೆ ಆಪ್ ಅಂತ ಹೆಸರುಳ್ಳಂತಹ ಮುಖ್ಯ ಪ್ರಾಣ, ಮತ್ತು ವಾಗೀಂದ್ರಿಯಕ್ಕೆ ತೇಜಸ್ ಅನ್ನುವಂಥ ಹೆಸರುಳ್ಳಂತಹ ಶ್ರೀದೇವಿ ಲಕ್ಷ್ಮೀದೇವಿ, ಅವರು ಅಭಿಮಾನಿಗಳಾಗಿರ್ತಾರೆ. ಈಗ ಅದು ಉಪನಿಷತ್ತಿನ ಮುಂದೆ ವಿವರಣೆ ಇದೆ, ಅದು ಅಲ್ಲಿಗೆ ಸಾಕು. ಇದನ್ನ ಹೀಗೆ ಹೇಳಿದ್ನಲ್ಲ, ಈ ಉಪನಿಷತ್ತನ್ನು ರುದ್ರಾಧ್ಯಾಯದ ಕೆಲವು ಮಾತುಗಳಿಗೆ ಹೊಂದಿಸ್ಕೋಬೇಕು. ಅದೇನು ಮಾತು ಅಂತಂದರೆ, ರುದ್ರಾಧ್ಯಾಯದ 9ನೇ ಅನುವಾಕ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಮೇಷಾಂ ಪಶೂನಾಂ ಮಾಭೇರ್ಮಾರೋ ಮೋಯೇಷಾಂ ಕಿಂಚನಾಮ ಮತ ಅಂತ ಮೊದಲನೇ ಮಂತ್ರ. ಅಂಧಸ್ ಅಂದ್ರೆ ಅನ್ನ. ದ್ರಾಪೆ ಅಂಧಸಸ್ಪತೆ, ಅನ್ನಕ್ಕೆ ಅಭಿಮಾನಿ ದೇವತೆಯಾದಂಥ ರುದ್ರನೇ, ರುದ್ರನ ಸ್ತೋತ್ರ ಅದು. ಹೀಗೆ ಆ ರುದ್ರನನ್ನು ಅನ್ನಕ್ಕೆ ಅಭಿಮಾನಿ ದೇವತೆ ಅಂತ ಸ್ತೋತ್ರ ಮಾಡೋದ್ರ ಉದ್ದೇಶ ಏನು? ನಾವು ತಿಂದ ಅನ್ನ ನಮ್ಮ ಮನಸ್ಸು ಆಗಿ ಪರಿಣಾಮ ಹೊಂದಿದೆ, ಅದರ ಸೂಕ್ಷ್ಮ ಭಾಗ. ನಮ್ಮ ಮನಸ್ಸು ಯಾವತ್ತೂ ಕೂಡ ಶುದ್ಧವಾಗಿರಲಿ ಅಂತ ಅವನನ್ನು ಬೇಡ್ಕೊಳ್ಬೇಕು. ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಭೇರ್ ಮಾರವೋ ಮೋ ಯೇಷಾಂ ಕಿಂಚ ನಾಮಮತ. ಯೇಷಾಂ ಪುರುಷಾಣಾಂ, ನಮ್ಮ ಸುತ್ತಮುತ್ತಲು ಈ ಜನ ಇದ್ದಾರಲ್ಲ ಇವರು. ಯೇಷಾಂ ಪಶೂನಾಂ, ನಮ್ಮ ಪ್ರಾಣಿಗಳು, ನಾವು ಸಾಕಿದ್ದು ಎಮ್ಮೆ, ಆಕಳು, ಕುದುರೆ ಮೊದಲಾದವುಗಳು. ಅದಷ್ಟೇ ಅಲ್ಲ, ಪಶುಗಳು ಅಂತಂದ್ರೆ ನಾನು ಹಿಂದೆ ಹೇಳಿದಂತೆ ಶಾಸ್ತ್ರಗಳು. ಅದು ಪಾಂತಿ ಸಂಸಾಧನಾ ನೀತಿ ವೇದಾಹ. ಪಶು ಅಂತಂದ್ರೆ ವೇದಗಳು ನಮ್ಮನ್ನು ಕಾಪಾಡ್ತವೆ ಮತ್ತು ನಮಗೆ ಸುಖ ಕೊಡ್ತವೆ. ಆ ಕಾರಣಕ್ಕಾಗಿ ಅವನ್ನು ಪಶು ಅಂತ ಕರೀತಾರೆ. ಸಾಮಾನ್ಯವಾಗಿ ಪಶು ಅಂತ ಬಂದಲ್ಲೆಲ್ಲ ಯಜಮಾನನಿಗೆ ಕೊಟ್ಟಿಗೆ ತುಂಬ ಪಶುಗಳಿರಲಿ ಅಂತ ಒಂದು ಮಂತ್ರ ಬಂತು ಅಂತ ತಿಳ್ಕೊಡ್ರಿ. ವಿಷೇತ್ವೋರ್ಜೇತ್ವ ವಾಯವಸ್ಥೋ ದೇವೋ ವಸ್ತವಿತ ಯಜಮಾನಸ್ಯ ಪಶೂನ್ ಪಾಹಿ ಅಂತ ಮಂತ್ರ ಕೊನೆಗೊಳ್ತದೆ. ಯಜುರ್ವೇದದ ಆರಂಭದ ಮಂತ್ರ ಅದು. ಯಜಮಾನನ ದನಗಳನ್ನು ನೀನು ಕಾಪಾಡು. ಅದೇ ದನಗಳನ್ನು ಕಾಪಾಡಲಿಕ್ಕೆ ಭಗವಂತನ ಕೇಳ್ಕೊಳ್ಳೋದ್ರೇನು? ತೀರಾ ಸ್ಥೂಲವಾದ ಅರ್ಥ ಆಯ್ತದೆ. ಸಾರಸ್ಯ ಅಂತಂದ್ರೆ ವೇದಗಳಿಗೆ ಭಾಷೆ ಬರ್ದವರೆಲ್ಲ ಅಷ್ಟೇ ಭಾಷೆ ಬರ್ದು ಸುಮ್ಮನೆ ಆಗಿಬಿಟ್ಟಿದೆ. ಯಜಮಾನನ ಕೊಟ್ಟಿಗೆಯಲ್ಲಿ ಬೇಕಾದ ದನಗಳಿರಲಿ, ಆ ದನಗಳಿಗೆ ನೀನು ಕಾಪಾಡು. ಆ ದನ ಅಂದ್ರೆ ಏನು ಅಂತ ವಿಚಾರ ಮಾಡಲಿಕ್ಕೆ ಎಷ್ಟೋ ಜನ ಹೋಗಿಲ್ಲ. ನಮಗೆ ಸುಖ ನಮ್ಮನ್ನು ಕಾಪಾಡ್ತವೆ ಮತ್ತು ನಮಗೆ ಸುಖ ಕೊಡ್ತವೆ. ಆದ್ದರಿಂದ ಪಶುಗಳು ಅಂತಂದ್ರೆ ಆ ವೇದಗಳು ಅಂತ ಅರ್ಥ. ಅದೇ ಯೇಷಾಂ ಪಶೂನಾಂ ಮಾಭೇರ್ ಮಾರೋ, ಇವಾಗ ಯಾವುದಕ್ಕೂ ಕೂಡ ನೀನು ತೊಂದರೆ ಕೊಡಬೇಡ. ಇನ್ನೊಂದು ಮಾತು ಅಲ್ಲೇ ಮುಂದೆ ಬರ್ತದೆ. ಯಾತೆ ರುದ್ರ ಶಿವ ತನೂ ಶಿವ ವಿಶ್ವಾಹ ಭೇಷಜಿ ಶಿವ ರುದ್ರಸ್ಯ ಭೇಷಜಿ ತಯಾ ನೋ ಮೃಡ ಜೀವಸೇ. ಇದೊಂದು ಮಂತ್ರ. ರುದ್ರ ಮನೋಭಿಮಾನಿ ಆದ್ದರಿಂದ ನಮ್ಮ ಮನಸ್ಸು ಏಕಾಗ್ರವಾಗಿರಬೇಕು, ಮನಸ್ಸು ಯಾವತ್ತೂ ಒಳ್ಳೆಯ ಕಡೆ ಸಂಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕೆಲವು ಮಂತ್ರಗಳನ್ನ ನಿತ್ಯ ಅನುಸಂಧಾನ ಮಾಡಬೇಕು. ಹೇ ರುದ್ರ, ಯಾತೆ ರುದ್ರ ಶಿವ ತನೂಹು, ನಿನ್ನ ಶರೀರ ಇದೆಯಲ್ಲ, ನಿನ್ನ ಶರೀರ
ಅದು ಮಂಗಳಕರವಾದ ಶರೀರ. ಅದು ಅದೇನಾಗಿದೆ ಅಂತಂದ್ರೆ ಶಿವ ವಿಶ್ವ ಭೇಷಜಿ. ವಿಶ್ವ ಅಂತಂದ್ರೆ ಎಲ್ಲದು ಅಂತ ಅರ್ಥ. ಅದಕ್ಕೆ ಆ ವಿಶ್ವ ಅಂದ್ರೆ ಎಲ್ಲದು ಅಂತ ಏನು ಅರ್ಥ ಇದೆಯಲ್ಲ, ಶಬ್ದ ಇದೆಯಲ್ಲ, ಅದನ್ನ ಆ ಕಡೆ ಶಿವದ ಜೊತೆಗೂ ಸೇರಿಸ್ಬೇಕು, ಈ ಕಡೆ ಅಹದ ಜೊತೆಗೂ ಸೇರಿಸ್ಬೇಕು ಅಂತ ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ. ಕಾಕಾಕ್ಷಿ ನ್ಯಾಯ ಅಂತ ಕರೀತಾರಂತದ್ದು. ಕಾಗೆಗೆ ಒಂದೇ ಕಣ್ಣು ಇರ್ತದಂತೆ. ಅದು ಕಾಗೆ ಈ ಕಡೆ ನೋಡ್ಬೇಕಂದ್ರೆ ಕಣ್ಣು ಇಲ್ಲಿ ಬರ್ತದಂತ, ಕಾಗೆ ಆ ಕಡೆ ನೋಡ್ಬೇಕಂದ್ರೆ ಕಣ್ಣು ಅಲ್ಲೇ ಹೋಗ್ತದಂತೆ. ಕಾಕಾಕ್ಷಿ ನ್ಯಾಯ ಅಂತ ಕರೀತಾರೆ. ಅಥವಾ ದೇಹಲಿ ದೀಪ ನ್ಯಾಯ ಅಂತ ಕರೀತಾರೆ. ಹೊಸ್ತಲ ಮೇಲೆ ದೀಪ ಇಟ್ಬಿಟ್ರೆ ಆ ಕಡೆನೂ ಬೆಳಕು ಈ ಕಡೆನೂ ಬೆಳಕು. ಹಾಗೆ ಇಲ್ಲಿ ಶಿವ ವಿಶ್ವಾಹ ಭೇಷಜಿ ಅಂತ ಅನ್ನೋಲ್ಲಿ ವಿಶ್ವ ಅಂದ್ರೆ ಎಲ್ಲ, ಶಿವ ಅಂದ್ರೆ ರಾತ್ರಿ ಅಂತ ಅರ್ಥ. ಹಿಂದೊಂದು ಶಿವ ಅಂತ ಶಬ್ದ ಬಂತು, ಆ ಶಿವ ಅನ್ನೋ ಶಬ್ದಕ್ಕೆ ಮಂಗಳಕರ ಅಂತ ಅರ್ಥ. ಭಗವಂತನ ರುದ್ರನ ಮಂಗಳಕರವಾದಂಥ ಶರೀರ ಅಂತ ಅರ್ಥ. ಮತ್ತೆ ಶಿವ ವಿಶ್ವ ಅಂದ್ರೆ ಎಲ್ಲ ರಾತ್ರಿಗಳು, ಮತ್ತೆ ವಿಶ್ವ ಅಹ ಅಂದ್ರೆ ಎಲ್ಲ ಹಗಲುಗಳು. ನಿನ್ನ ಈ ಶರೀರ ಇದೆಯಲ್ಲ, ಭಗವಂತನ ಮಂಗಳಕರವಾದಂಥ ಸ್ವರೂಪ ಇದೆಯಲ್ಲ, ಅದು ನಮ್ಮ ಎಲ್ಲಾ ಹಗಲುಗಳಿಗೆ ಎಲ್ಲ ರಾತ್ರಿಗಳಿಗೆ ದಿವ್ಯ ಔಷಧ. ಯಾವುದದು? ಭಗವಂತನ ಸ್ವರೂಪ. ಆ ಭಗವಂತನ ನೋಡ್ಬೇಕು ಅಂದ್ರೆ ನಮ್ಗೆ ಕಾಣಿಸೋದೂ ಇಲ್ಲ. ಆದರೆ ಕೆಲವು ನಮಗೆ ದೇವಾಲಯಗಳಲ್ಲಿ ಇಂಥ ಲಿಂಗ ರೂಪದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಮುಖ್ಯವಾದಂಥ ಶಿವನ ಮುಖ್ಯವಾದ ಪ್ರತೀಕ ಅಂದ್ರೆ ಈ ಅನ್ನ, ನಾವು ತಿನ್ನೋ ಅನ್ನ. ಇದು ಆ ವೇದದ ಮಂತ್ರವನ್ನು ಓದುವಾಗ ಅಲ್ಲಿ ಶಿವನಿಗೆ ಅತ್ಯಂತ ಮಂಗಳಕರವಾದಂಥ ತನು ಅಂದ್ರೆ ಪ್ರತೀಕ ಯಾವುದು? ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು ಅದನ್ನೇನು ಹೇಳಲಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅದು ನಾನು ವಿಕಾಸ ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟದ್ದಿದ್ದೇ ಇದೆ. ಅವರು ಒಂದು ಯಾವುದೋ ಅರ್ಥವನ್ನು ಹೇಳಿ ಮುಂದೆ ಹೋಗಿರ್ತಾರೆ ಅಷ್ಟೇ. ಉಳಿದ ಅರ್ಥಗಳು ನೀವು ತಿಳ್ಕೊಳ್ರಿ, ಎಲ್ಲರೂ ಅರ್ಥ ಬರ್ಕೊಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಶಿವನ ಮಂಗಳಕರವಾದ ಸ್ವರೂಪ ಅಂದ್ರೆ ಯಾವುದು? ದೇವಾಲಯಕ್ಕೆ ಬಂದಾಗ ಶಿವನ ಲಿಂಗಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಅದಕ್ಕೆ ಅಭಿಷೇಕ ಮಾಡಿಸ್ತಾರೆ, ಶಿವರಾತ್ರಿ ಉಪವಾಸನೂ ಮಾಡ್ತಾರೆ. ಆದರೆ ಅನ್ನ ತಿನ್ನುವಾಗ ಮಾತ್ರ ಸದ್ವಿಚಾರಗಳಿಲ್ಲದೆ, ಸತ್ಪ್ರೇರಣೆ ಇಲ್ಲದೆ, ಯಾವುದೋ ಮನೋರಂಜನೆಯಲ್ಲಿ ಕಾಲ ಕಳೆದು ಕೆಟ್ಟ ಮಾತುಗಳನ್ನ ಆಡ್ತಾ, ಕೆಟ್ಟ ದೃಷ್ಟಿಗಳನ್ನು ನೋಡ್ತಾ ಅನ್ನ ತಿಂದುಬಿಡ್ತಾರೆ. ಅಂಥವ್ರು ದೇವಾಲಯಕ್ಕೆ ಹೋಗಿ ಆ ಶಿವನ ಲಿಂಗಕ್ಕೆ ಪ್ರದಕ್ಷಿಣೆ ಯಾಕೆ ಆದರೂ ಏನು ಉಪಯೋಗ? ಅಥವಾ ಅವನಿಗೆ ಅಭಿಷೇಕ ಮಾಡಿಸಿ ಆದರೂ ಏನು ಉಪಯೋಗ? ಶಿವನ ಪರಮ ಮಂಗಳಕರವಾದಂಥದ್ದು ಪ್ರತೀಕ ಸ್ವರೂಪ ಅಂದ್ರೆ ಅನ್ನ. ಅದನ್ನು ತಿನ್ನುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ, ಯಾಕಂದ್ರೆ ಅದು ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ಶಿವಾರುದ್ರಸ್ಯ ಭೇಷಜಿ, ಇದು ಔಷಧ. ಭೇಷಜ್ ಅಂತ ಔಷಧ. ಈ ಅನ್ನವೇ ಔಷಧ. ನಮಗೆ ಅನ್ನವನ್ನು ಸರಿಯಾಗಿ ತಿನ್ಲಿಕ್ಕೆ ಕಲ್ತ್ರೆ ಇದಕ್ಕಿಂತ ಹೆಚ್ಚಿನ ಔಷಧವೇ ಇಲ್ಲ. ಶ್ರೀ ಪಾರ್ವತಿಯಿಂದ ಸಮೇತನ ಅಂತ ರುದ್ರನೇ, ಇದು ಈ ಅನ್ನ ಅಂತನ್ನೋದು ನಿನ್ನ ಔಷಧವಾಗಿದೆ. ತಯಾನೋ ಮೃಡ ಜೀವಸೆ, ನಾವು ಕೆಲವು ಕಾಲ ಬದುಕಿ ಜೀವನ ಮಾಡಬೇಕಾಗಿದೆ ಈ ಜಗತ್ತಿನಲ್ಲಿ, ನಮ್ಮನ್ನು ನೀನು ಕಾಪಾಡು ಅಂತ ಅವನನ್ನು ಕೇಳಬೇಕು ಆ ಪರಮಾತ್ಮನ. ಹೀಗೆ ಆತನನ್ನು ಕೇಳಿದರೆ ಆ ಮೂಲಕ ಆತ ನಮಗೆ ಬೇಕಾದಂಥ ಏಕಾಗ್ರತೆ, ಮನಸ್ಸಿನ ಸತ್ಪ್ರೇರಣೆ ಇದೆಲ್ಲವನ್ನು ಆತ ಕೊಡ್ತಾನೆ. ಒಂದು 2 ಮಂತ್ರಗಳನ್ನು ಹೇಳಿದಷ್ಟೇ. ಇಲ್ಲ ಅನ್ನ ಅಂತ ಬರ್ತಲ್ಲ, ಅನ್ನಕ್ಕಾಗಿ ಆ ಮಂತ್ರಗಳನ್ನು ಹೇಳಿದಷ್ಟೇ. ನನಗೆ ಎಷ್ಟೋ ಸರಿ ಅನಿಸಿದ್ದೆ, ಅದನ್ನ ಇನ್ನೊಂದು ಸರಿ ನಿಮ್ಗೆಲ್ಲಾದ್ರೂ ಇದ್ರಿಗೆ ಹೇಳ್ತೀನಿ. ಈಗ ಬ್ರಹ್ಮಯಜ್ಞಾದಿಗಳನ್ನು ಮಾಡ್ತೇವಲ್ಲ, ಬ್ರಹ್ಮಯಜ್ಞ ಅಂತಂದರೆ ಅದು ನಿತ್ಯದ ಅಧ್ಯಯನ. ಅದು 4 ವೇದಗಳನ್ನು ಅಧ್ಯಯನ ಮಾಡಬೇಕು ಮನುಷ್ಯ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದು ಒಂದೊಂದು ತುಣುಕನ್ನು ನಾವು ಹೇಳ್ತೀವಿ. ಈಗೆಲ್ಲ ಈ ಋಗ್ವೇದಕ್ಕಾಗಿ ಅಗ್ನಿಮೇಳೆ ಪುರೋಹಿತಮ್ಮ ತಂದುಬಿಡ್ತೀವಿ, ಮುಗಿದು ಹೋಗ್ಬಿಡ್ತೇವೆ ನಮ್ಗೆ. ಯಜುರ್ವೇದಕ್ಕೆ ವಿಷಯತ್ವೋರ್ಜೆ ಅಂದ್ಬಿಡ್ತೀವಿ, ಅಲ್ಲಿಗೂ ಮುಗಿದು ಹೋಗ್ತೀವಿ. ಅದನ್ನು ಮಾಡೋ ಬದಲು ಋಗ್ವೇದಕ್ಕೆ ಒಂದು ಪೂರ್ಣ ಹೊಸ ತುಣುಕು. ನಿನ್ನೆ ಅಂದದ್ದು ಮಂತ್ರ ಬೇರೆ, ಇವತ್ತು ಅಂದದ್ದು ಮಂತ್ರ ಬೇರೆ. ಯಜುರ್ವೇದ ಅನ್ನೋ ಪ್ರಸಂಗ ಬಂದಾಗ ಇಂಥ ರುದ್ರಾಧ್ಯಾಯ ಇತ್ತು. ಇವಕ್ಕೆ ನಮಗೆ ಈಗ ಕೆಲವು ವೇದ ಮಂತ್ರಗಳನ್ನು ಕೇಳಿದಾಗ ನಮ್ಗೆ ಅರ್ಥ ಗೊತ್ತಾಗೋದೇ ಇಲ್ಲ. ಕೆಲವುದಕ್ಕೆ ಈಗಿನ ಪಂಡಿತರು, ಹಿಂದಿನ ಪಂಡಿತರು ಸ್ವಯಂ ತತ್ವನಿರ್ಣಯ, ತತ್ವೋದ್ಯೋತಾದಿ ಗ್ರಂಥಗಳಲ್ಲಿ, ಬ್ರಹ್ಮಸೂತ್ರ ಭಾಷ್ಯಾದಿಗಳಲ್ಲಿ ಆಚಾರ್ಯರು ಹೇಳಿದ್ದಿದೆ, ಸತ್ಯಧರ್ಮರು ಹೇಳಿದ್ದಿದೆ. ಎಷ್ಟೋ ಮಂತ್ರಗಳಿಗೆ ಅವರವರು ಮಂತ್ರಾರ್ಥ ಮಂದಿರಿ ಅಂತ ರಾಯರು ಕೂಡ ಋಗ್ಭಾಷ್ಯಕ್ಕೆ ಅನುಸಾರವಾಗಿ ಆ ಮಂತ್ರಗಳಿಗೆ ಏನು ಅರ್ಥ ಮಾಡಬೇಕು ಅಂತ ತೋರಿಸಿದ್ದಿದೆ. ಹೀಗೆ ಆ ಎಲ್ಲ ಮಂತ್ರಗಳಿಗೆ ಏನು ಅರ್ಥ ಅಂತ ತಿಳ್ಕೊಂಡು ಅದನ್ನ ನಿನ್ನೆ ಯಜುರ್ವೇದದೊಂದು ತುಣುಕು ಬೇರೆ, ಇವತ್ತೊಂದು ತುಣುಕು ಬೇರೆ, ನಾಳೆ ಒಂದು ತುಣುಕು ಬೇರೆ, ಹೀಗೆ ಮಾಡ್ತಾ ಹೋದರೆ ನಾವು ಮಾಡೋ ಬ್ರಹ್ಮಯಜ್ಞ ಸಾರ್ಥಕ ಆಗ್ತದೆ. ಹಿಂದೂ 1-2 ಸರಿ ಹೇಳಿದ್ದೆ, ಮತ್ತು ಅದನ್ನು ಹಾಗೆ ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ನಾವು ಅಭಿಷೇಕ ಮಾಡ್ತೇವಲ್ಲ, ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತೇವೆ. ಪುರುಷ ಸೂಕ್ತ ಸರ್ವಶ್ರೇಷ್ಠವಾದ ಸೂಕ್ತ, ಅದರಲ್ಲೇನು ವಿವಾದ ಇಲ್ಲ. ಅದಕ್ಕಿಂತ ಅದ್ರ ಜೊತೆಗೇನೆ ಮನೆಗಳಲ್ಲೂ ಸಹ ಮಾಡೋದಂತೂ ಬಹಳ ಒಳ್ಳೆಯದೇ. ವಿಶೇಷವಾಗಿ ದೇವಾಲಯಗಳಲ್ಲಿ ಮತ್ತು ವಿಶೇಷವಾಗಿ ಬಹಳ ಜನ ಊಟ ಮಾಡುವಂಥ ಪ್ರಸಂಗ, ತೀರ್ಥ ತಗೊಳ್ಳುವಂಥ ಪ್ರಸಂಗ ಬಂದಲ್ಲೆಲ್ಲ ಶಂಖ ತಗೊಂಡು ಆ ಕಲಶೋದಕದಿಂದ ಋಗ್ವೇದದ ಒಂದು ಪೂರ್ಣ ಮಂತ್ರದಿಂದ, ಸಹಸ್ರ ಶೀರ್ಷ ಪುರುಷ ಅಂತನ್ನೋದು ಋಗ್ವೇದದ್ದು ಹೌದು, ಯಜುರ್ವೇದದ್ದು ಹೌದು, 2 ವೇದಗಳಲ್ಲಿ ಆ ಮಂತ್ರ ಬಂದಿದೆ, ಇಲ್ಲ ಅಂತ ಹೇಳಿಲ್ಲ. ಹಾಗೆ ನಿನ್ನೆ ಒಂದು ಮಂತ್ರ ಹೇಳಿದೆ, ಮಾನಸ್ತೋಕೆ ತನಯೇ ಮಾನ ಆಯುಷ ಅಂತ.
ಅದು ಋಗ್ವೇದದಲ್ಲಿ ಒಂದಿದೆ, ಸ್ವಲ್ಪ ಬದಲಾವಣೆಯೊಂದಿಗೆ ಅದು ಯಜುರ್ವೇದದಲ್ಲೂ ಕೂಡ ಇದೆ. ಎರಡು ವೇದದಲ್ಲಿ ಆ ಮಂತ್ರ ಇದೆ. ಇನ್ನೂ ಎಷ್ಟೆಷ್ಟೋ ಮಂತ್ರಗಳು, ಬಹಳ ಅರ್ಥಪೂರ್ಣವಾದಂಥ ಮಂತ್ರಗಳು. ಅವನ್ನ ಈ ಉದಾಹರಣೆಗೆ ಪವಮಾನ ಸೂಕ್ತ ಇತ್ಯಾದಿಗಳು. ವಿಷ್ಣು ಕರ್ಮಾಣಿ ಪಶ್ಯತಯತೋ ವೃತ್ತಾನಿ ಪಸ್ಪಶೇ ಇಂದ್ರಸ್ಯ ಯುಜ್ಯ ಸಖ, ವಿಷ್ಣು ಸೂಕ್ತ ಇದೆ ಋಗ್ವೇದದ್ದು. ಇಂಥ ಒಂದು ಋಗ್ವೇದ ಮಂತ್ರದಿಂದ ಒಂದು ಅಭಿಷೇಕ, ಯಜುರ್ವೇದ ಇಂಥ ಮಂತ್ರಗಳಿಂದ ಮತ್ತೊಂದು ಅಭಿಷೇಕ, ಸಾಮವೇದದಿಂದ ಮತ್ತೆ ಅಥರ್ವವೇದದಿಂದ ಒಂದೊಂದು ಅಭಿಷೇಕ, ಮತ್ತೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮೊದಲಾದ ತುಣುಕುಗಳೇನಿವೆಯಲ್ಲ ಆ ಎಲ್ಲ ತುಣುಕುಗಳಿಂದ ಒಂದೊಂದು ಅಭಿಷೇಕ. ಮಹಾಭಾರತಕ್ಕೆ ಪ್ರತಿನಿಧಿಯಾಗಿ ಭಗವದ್ಗೀತಾದ್ದು ಅಥವಾ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದಿಂದ ಒಂದು ಅಭಿಷೇಕ. ಭಾಗವತಕ್ಕೆ ಪ್ರತಿನಿಧಿಯಾಗಿ ನಾರಾಯಣ ವರ್ಮವೋ ಮತ್ತೊಂದು ಯಾವುದೋ ಒಂದು ಅದರ ಒಂದು ಶ್ಲೋಕದಿಂದ ಒಂದು ಅಭಿಷೇಕ. ಬ್ರಹ್ಮ ಒಂದು 2-3 ಬ್ರಹ್ಮಸೂತ್ರಗಳು, ಆ ಬ್ರಹ್ಮಸೂತ್ರಗಳ ಮೂಲಕ ದೇವರಿಗೆ ಅಭಿಷೇಕ. ಇದನ್ನ ಈಗ ನಾನು ನಿಮ್ಗೆ ಹೇಳೋದಕ್ಕಿಂತ ಮೊದಲು ಹೇಳಬೇಕು ಅಂತ ಭಾಳ ದಿವಸದಿಂದ ಆಲೋಚನೆ ಮಾಡ್ತಿದ್ದೆ. ಮೊದಲು ನಾನು ಕಾರ್ಯರೂಪಕ್ಕೆ ತಂದು ಆಮೇಲೆ ಹೇಳೋಣ ಅಂತ ಆಲೋಚನೆ ಮಾಡಿದ್ದೆ. ಅದಕ್ಕೆ ನಾನು ಈಗ ಅದನ್ನು ಯಥಾಶಕ್ತಿ ಕಾರ್ಯರೂಪಕ್ಕೆ ತಂದಿದ್ದೇನೆ. ಸಾಧ್ಯ ಆದಷ್ಟು ದಿವಸ ಮಾಡ್ತೇನೆ, ಅವಸರ ಇದ್ದಾಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಪೂಜೆ ಮಾಡುವಾಗ ಆ ಎಲ್ಲ ಮಂತ್ರಗಳು ಇಟ್ಕೊಳ್ಬೇಕಾಗ್ತದೆ. ಈ ಬೈಂಡ್ ಆದಂಥ ಪುಸ್ತಕಗಳಿದ್ರೆ ಅದನ್ನು ಮುಟ್ಟಿ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಬೈಂಡ್ ಇಲ್ಲದೇ ಇರುವಂಥ ಪತ್ರಾತ್ಮಕ ಪುಸ್ತಕ ಬೇಕಾಗ್ತದೆ. ಬಿಡಿ ಬಿಡಿಯಾಗಿ ಪ್ರಿಂಟ್ ಮಾಡಿರ್ತಾರಲ್ಲ ಅಂಥ ಪುಸ್ತಕಗಳನ್ನು ಹೊಂದಿಸಿಕೊಂಡು ಆ ಪ್ರಕಾರ ಮಾಡಬೇಕಾಗ್ತದೆ. ಸಾಧ್ಯ ಅಂಥದನ್ನು ಮಾಡಿದರೆ ಅಥವಾ ವಿಶೇಷ ಮಠದಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳಿದ್ದಾಗಾದರೂ ಅದನ್ನು ಮಾಡಿದರೆ ಅದರಿಂದ ತಯಾರಾಗುವಂಥ ತೀರ್ಥ ಮತ್ತು ಆ ದೇವರಿಗೆ ಮಾಡಿದಂಥ ನೈವೇದ್ಯ ಅನ್ನ, ಆ ಅನ್ನ ತೀರ್ಥ ಅಲ್ಲೆಲ್ಲ ಶಿವ, ಮುಖ್ಯ ಪ್ರಾಣ, ಭಗವಂತ ಇವರೆಲ್ಲ ಇರ್ತಾರೆ. ಅವರು ಅದನ್ನು ಮಾಡಿದವರಿಗೆ, ಅದನ್ನು ಸ್ವೀಕಾರ ಮಾಡಿದವರಿಗೆ ಎಲ್ಲರಿಗೂ ಕೂಡ ಮನಸ್ಸಿನ ಏಕಾಗ್ರತೆ ಮತ್ತೆ ಎಲ್ಲವನ್ನೂ ಒದಗಿಸ್ತಾರೆ. ಹೀಗೆ ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಊಟ ಮಾಡುವಾಗಂತೂ ಈ ಶ್ಲೋಕ ಬಹಳ ಮುಖ್ಯವಾಗಿ ನೆನಪಿರಬೇಕು. ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ ವೇದಾದಿ ಮಂತ್ರಗಳನ್ನು ಓದಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು ವೇಳೆ ನಮಗೆ ವೇದ ಮಂತ್ರಗಳನ್ನು ಓದುವಂಥ ಸಂದರ್ಭ ಈಗ ಕಡಿಮೆ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಸುಲಭವಾಗಿ ಬಾಯ್ಪಾಠ ಮಾಡಲಿಕ್ಕೆ ಸುಲಭ ಇರುವಂಥ ಇಂಥ ಮಂತ್ರಗಳು, ಈ ಮಂತ್ರ ತುಲ್ಯವಾದ್ದೇ ಇದಲ್ಲ ಹರಿಕಥಾಮೃತ ಸಾರದಿ ಶ್ಲೋಕಗಳು. ಶಿವಪವನರು ರಮಾಧೀನತ್ವ ವೈದವರು ಈ ದಿವಿಜರೊಡಗೂಡಿ, ಈ ದೇವತೆಗಳ ಜೊತೆಗೂಡಿ ಮಧುಸೂದನನ ಐದುವಳು. ಆಕೆ ಈ ಎಲ್ಲ ದೇವತೆಗಳನ್ನು ಕರ್ಕೊಂಡು ಹೋಗಿ ಪರಮಾತ್ಮನನ್ನು ತಲುಪ್ತಾಳೆ ಎಂದರಿದು ಆದರದಿ ಬಹಳ ಭಕ್ತಿಯಿಂದ ಅನ್ನ ಉದಕವ ಕೊಡು, ಕೊಡುತ್ತಾ ಉಣ್ಣುತ್ತಾ ಸುಖಿಸುತ್ತಿರು. ಅನ್ನವನ್ನು ಇನ್ನೊಬ್ರಿಗೆ ಕೊಡು, ನೀನು ಉಣ್ಣುವಾಗಲೂ ಕೂಡ ಇಂಥದೊಂದು ಅನುಸಂಧಾನ ಮಾಡ್ಕೋ. ಹೀಗೆ ಮಾಡಿದರೆ ನಿನಗೆ ಎಲ್ಲ ರೀತಿಯಾದಂಥ ಏಕಾಗ್ರತೆಯು ಕೂಡ ಸಾಧ್ಯ ಆಗ್ತದೆ. ಜಾಲಿ ತೊಪ್ಪಲಜಾವಿಗಳು ಮೆದ್ದು ಆಲಯದಿ ಸ್ವೇಚ್ಛಾನುಸಾರದಿ ಗರೆವಂದದಲ್ಲಿ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ ತನ್ನಾಲಯದೊಳಿಟ್ಟು ಅವರ ಪೊರೆವ ಕೃಪಾಳು ಕಾಮದ ಕೈರವದಳ ಶ್ಯಾಮ ಶ್ರೀರಾಮ. ಈಗ ಕುರಿ ಮೇಕೆಗಳು ಅವೆಲ್ಲ ನಮ್ಮ ಮನೆಗೆ ಬರ್ತವೆ, ಸಾಯಂಕಾಲ ಹಾಲು ಕೊಡ್ತವೆ. ಅವು ಏನು ತಿಂದು ಬರ್ತವೆ? ಅವಕ್ಕೆ ಯಾರು ಒಳ್ಳೆ ಮೇವು ಯಾರು ಹಾಕ್ತಾರೆ? ಏನೂ ಹಾಕೋದಿಲ್ಲ. ಯಾವುದೋ ಜಾಲಿ ಸೊಪ್ಪು, ಕಂಟಿ ಏನೋ ಸಿಕ್ಕದನ್ನೆಲ್ಲ ತಿಂತವೆ. ತಿಂದು ನಮಗೆ ಹಾಲು ಕೊಡ್ತವೆ. ಜಾಲಿ ತೊಪ್ಪಲನ್ನು ಅಜ ಆವಿಗಳು, ಆಡು ಮತ್ತು ಕುರಿಗಳೆಲ್ಲ ಮೆದ್ದು ಆಲಯದಲ್ಲಿ ನಮ್ಮ ಮನೆಗೆ ಬರ್ತವೆ. ಸ್ವೇಚ್ಛಾನುಸಾರದಿ ಪಾಲದರೆವ ಅಂದದಲ್ಲಿ ಹಾಲನ್ನು ಕೊಡುವಂತೆ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ. ನಾವೇನು ಕರ್ಮ ಮಾಡ್ತೇವೆ? ಏನು ಕರ್ಮ ಮಾಡಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಕರ್ಮ ಭ್ರಷ್ಟರು ನಾವು. ಆದರೂ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೇವೆ, ಮಾಡ್ತೀವಿ ಅಂತ ಜನ ನಮಗೆ ಗೌರವ ಕೊಡ್ತಾರೆ, ದೊಡ್ಡ ಆಚಾರ, ದೊಡ್ಡ ಪಂಡಿತರು ಅಂತೇಳಿ. ತನ್ನವರ ಕೀಳು ಕರ್ಮವ, ಈ ಕೀಳು ಕರ್ಮಕ್ಕೆ ದಾಸರು ಏನು ಉದಾಹರಣೆ ಕೊಟ್ಟರು ನೋಡಿ. ಇದೆಲ್ಲ ನಮ್ಮ ಅಹಂಕಾರ ಖಂಡನೆಗೆ ಮುಂಚೆ ಉಪಯೋಗ ಮಾಡ್ಕೊಳ್ಬೇಕಾದ್ದು. ಏನು ದೊಡ್ಡ ಕರ್ಮ ಮಾಡಿಬಿಟ್ಟೆ ಅಂತ ಅನ್ಕೋತೀವಲ್ಲ, ನೀವು ಮಾಡಿದ ಕರ್ಮ ಎಲ್ಲ ಜಾಲಿ ಕಂಟಿಗೆ ಸಮಾನ. ಯಾವುದೋ ಜಾಲಿಯ ಮುಳ್ಳು, ಮತ್ತೆ ಯಾವುದೋ ಕೆಲಸಕ್ಕೆ ಬಾರದಂಥ ತೊಪ್ಪಲು, ಇದ್ಯಾವುದೋ ಶ್ರೇಷ್ಠವಾದ ಮಾವಿನ ತೊಪ್ಪಲು, ಅರಳಿ ತೊಪ್ಪಲು, ಆಲದ ಗಿಡದ ತೊಪ್ಪಲು ಅಲ್ಲ ಇದು. ನೀವು ಮಾಡೋ ಕರ್ಮ ಎಲ್ಲ ಜಾಲಿಯ ಕಂಟಿ ಇದ್ದಂತೆ. ಅದನ್ನು ಅಷ್ಟಾದರೂ ಅದನ್ನು ಸ್ವೀಕಾರ ಮಾಡಿ ತನ್ನ ಆಲಯದೊಳಿಟ್ಟು ತನ್ನ ಮನೆ ಕರ್ಕೊಂಡ್ಬರ್ತಾನೆ. ಕರ್ಕೊಂಡ್ಬಂದು ಅವರ ಪೊರೆವ, ಅವರನ್ನು ಆತ ರಕ್ಷಣೆ ಮಾಡ್ತಾನೆ. ಕೃಪಾಳು, ಬಹಳ ಕರುಣಾಳು. ಆದ್ದರಿಂದ ನೀವು ಮಾಡಿ ಕರ್ಮವನ್ನು ತಗೋತಾನೆ. ಕೃಪಾಳು ಕಾಮದ ಕೈರವದಳ ಶ್ಯಾಮ ಶ್ರೀರಾಮ. ಕಾಮದ ನಿಮ್ಗೆ ಬೇಕಾದನ್ನೆಲ್ಲ ಕೊಡ್ತಾನೆ. ಕೈರವದಳ ಶ್ಯಾಮ, ಕೈರವ ಅಂದರೆ ಈ ಕೆನ್ನೈಜಿಲೆ, ಆ ನೇಜಲೆಯಂತೆ ನೀಲ ಬಣ್ಣ ಇದ್ದವನು ಆತ ಶ್ರೀರಾಮ. ಅದಕ್ಕಾಗಿ ನನಗನ್ಸೋದು ಯಾವಾಗಲೂ ದಾಸರು ನಮ್ಮನ್ನು ಅಪಹಾಸ್ಯ ಮಾಡಿದ್ವಿ. ಏನು ಕರ್ಮ ಮಾಡ್ತೀರಿ? ನೀವು ಮಾಡಿದ ಕರ್ಮ ಎಲ್ಲ ಜಾಲಿ ಕಂಟಿ ಇದ್ದಂತೆ. ಹಾಗಾಗಿ ನಾವು ನಮ್ಮ ಕರ್ಮದ ಬಗ್ಗೆ ಹೇಳ್ಕೊಳ್ಳೋದು ಬೇಡ, ಅವ್ರದ್ದು ಹೊಗಳಿಸ್ಕೊಳ್ಳೋದು ಬೇಡ.
ಹಾಗಾದ್ರೆ ಉಪನಿಷತ್ ವೇದ ಒಂದು ಕರೆ ಕೊಡ್ತದೆ ಋಗ್ವೇದ. ಅದು ಎಷ್ಟು ಮಹತ್ವದ್ದು. ವಿಷ್ಣು ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಸ್ಪಶೆ ಇಂದ್ರಸ್ಯ ಯುಜ್ಜ ಸಖಾ. ಯಾರೋ ದೊಡ್ಡ ಕೆಲಸ ಮಾಡಿದ್ರು ಅಂತ ಅವ್ರನ್ನ ಹೊಗಳ್ಬೇಡ್ರಿ, ಇವ್ರನ್ನ ಹೊಗಳ್ಬೇಡ್ರಿ, ಅವ್ರನ್ನ ಹೊಗಳ್ಬೇಡ್ರಿ. ಇವ್ರೇನು ದೊಡ್ಡ ಕೆಲಸ ಮಾಡ್ತಾರೆ. ವಿಷ್ಣು ಕರ್ಮಾಣಿ ಪಶ್ಯತ ಅಂದ್ರೆ ನೋಡಿರಿ. ನಿಮಗೆ ಯಾರು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಹೋಗಿ ನೋಡ್ಬೇಕು ಅಂತ ಅಪೇಕ್ಷೆ ಇದ್ರೆ, ಹೊಗಳ್ಬೇಕು ಅಂತ ಅಪೇಕ್ಷೆ ಇದ್ರೆ, ವಿಷ್ಣು ಕರ್ಮಾಣಿ ಪಶ್ಯತ, ಅವನ ಕರ್ಮಗಳನ್ನು ನೋಡ್ರಿ. ಎಷ್ಟು ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಏನೇನು ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾನೆ, ಹೇಗೆ ಅದಕ್ಕೆ ಅರ್ಥ ವಿವರಣೆ ಮಾಡಿದ್ದಾನೆ, ಮತ್ತೆ ತನ್ನ ಭಕ್ತರ ಕಡೆಯಿಂದ ಮಾಡಿಸಿದ್ದಾನೆ, ಅದನ್ನು ನೋಡ್ರಿ. ಯಥೋ ವ್ರತಾನಿ ಪಸ್ಪಶೆ. ಆ ಭಗವಂತನ ಮೂಲಕ ನಾವು ಮಾಡೋ ಕರ್ಮಗಳೆಲ್ಲ ಈಗ ಪರಂಪರೆಯಿಂದ ಹರಿದು ಬಂದಿವೆ. ಏನವನು ಇಂದ್ರಸ್ಯ ಯುಜ್ಜ ಸಖ. ವೇದಗಳಿಗೆ 3 ಅರ್ಥ. ಇಂದ್ರ ಅಂದ್ರೆ ಯಾರು? ನಮಗೆ ದೇವೇಂದ್ರ ಅಲ್ಲ, ನಮ್ಮ ದೇಹಕ್ಕೆ ನಾವೇ ಇಂದ್ರ. ಇಂದ್ರ ಅಂದ್ರೆ ಒಡೆಯ ಅಂತ ಅರ್ಥ. ನಮ್ಮ 5 ಕರ್ಮೇಂದ್ರ 5 ಜ್ಞಾನೇಂದ್ರ ನಾವು ಒಡೆಯರು ಸೀಮಿತ ಅರ್ಥದಲ್ಲಿ. ಹಾಗಾಗಿ ಆ ಇಂದ್ರನಿಗೆ ಶ್ರೇಷ್ಠನಾದ ಗೆಳೆಯ, ನಮಗೆ ಗೆಳೆಯ ಹೌದು ಪರಮಾತ್ಮ. ಒಳಗಿರುವಂಥ ಇಂದ್ರ ಈ ಮುಖ್ಯವಾಯು, ಅವನಿಗೂ ಗೆಳೆಯ. ಮತ್ತೆ ಅವನಕ್ಕಿಂತ ಮೊದಲು ಈ ಶಿವ, ಯಾಕಂದ್ರೆ ಅವನು ಮನಸ್ಸಿಗೆ ಅಭಿಮಾನಿ ದೇವತೆ, ಅವನಿಗೂ ಆತ ಗೆಳೆಯ. ಹೀಗೆ ಅವನು 3 ಜನರಿಗೆ ಗೆಳೆಯ. ಈ ಜೀವಾತ್ಮಕ್ಕೆ ಗೆಳೆಯ, ಈ ಜೀವಾತ್ಮ ಒಳಗಿರುವಂಥ ಮನೋನಿಯಾಮಕರಾದಂಥ ರುದ್ರದೇವರಿಗೆ ಗೆಳೆಯ, ಅವನೊಳಗಿರುವಂಥ ಮುಖ್ಯ ಪ್ರಾಣನಿಗೆ ಆತ ಗೆಳೆಯ. ಹೀಗೆ ಇಂದ್ರಸ್ಯ ಯುದ್ಧ ಸಖಾ ಋಗ್ವೇದದ ಮಂತ್ರ. ಇದು ಆಚಾರ್ಯರು ಋಗ್ವೇದದ್ದು ಸುಮ್ಮನೆ ಒಂದು 40 ಸೂಕ್ತಗಳಿಗೆ ಮಾತ್ರ ಅರ್ಥ ಬರೆದಿದ್ದಾರೆ, ಬಹಳ ಬರೆದಿಲ್ಲ. ಅವರು ದಿಗ್ದರ್ಶನ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಆಚಾರ್ಯರಿಗೆ ಹೇಳಿದಂಥ ಕೆಲವು ಸೂಕ್ತಗಳಲ್ಲಿ ಇದು ಒಂದು ಕೂಡ. ಅಥೋ ದೇವ ಅವಂತನೋ ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಾಭಿ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧಸೇ ಪದಂ. 3 ಕಾಲಿಟ್ಟ ವಾಮನ ಅವತಾರದ ವರ್ಣನೆ ಅದು ವಿಷ್ಣು ಸೂಕ್ತ ಅಂತ ಕರೀತಾರೆ. ಇದೇ ಮಂತ್ರ ಇದ್ದದ್ದು, ಅದರಲ್ಲಿ ಇದೊಂದು ಮಂತ್ರ. ಹೀಗೆ ಆ ನಿತ್ಯ ಪುರುಷ ಸೂಕ್ತ ಅಂತೂ ಬೇಕೇ ಬೇಕು ತೀರ್ಥ ಮಾಡಲಿಕ್ಕೆ. ಅದಕ್ಕಿಂತ ಹೊರತಾಗಿ ಇಂಥವು ಇನ್ನೂ ಕೆಲವು ಸೂಕ್ತಗಳು, ಇದನ್ನೆಲ್ಲ ಸೂಕ್ತಗಳನ್ನು ಅಂದು ಆ ಪರಮಾತ್ಮನಿಗೆ ವಿಷ್ಣು ಕರ್ಮಾಣಿ ಪಶ್ಯತೆಯೋ ವೃತಾನಿ ಪಸ್ಪಶೆ. ಯಾರ್ಯಾರ ಕರ್ಮಗಳನ್ನು ಮಹಾಕಾರ್ಯ ಅಂತ ನೋಡೋದಿದ್ರೆ, ದೊಡ್ಡ ಕಾರ್ಯ ಮಾಡಿಬಿಟ್ಟಿದ್ದಾರೆ ಅಂತ ಇನ್ನೊಬ್ರು ಯಾರನ್ನು ಹೊಗಳೋದನ್ನು ಬಿಟ್ಟು ಪರಮಾತ್ಮನ ಹೊಗಳ್ರಿ, ಅವನ ಕಾರ್ಯ ನೋಡ್ರಿ. ಯಾಕೆಂದ್ರೆ ಅವನು ಇಂದ್ರಸ್ಯ ಯುದ್ಧ ಸಖ. ಅದಕ್ಕಾಗಿ ನಮ್ದೆಲ್ಲ ಕೀಳು ಕರ್ಮ, ಅವನದೇ ಮಹಾಕರ್ಮ ಅಂತ ಆ ದಾಸರು ಅದನ್ನು ವರ್ಣನೆ ಮಾಡ್ತಾರೆ. ಇದೆಲ್ಲ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಪೂಜೆ ಏನಿದೆಯಲ್ಲ, ಪೂಜೆ ಯಾಂತ್ರಿಕ ಆಗಬಾರ್ದು. ಪೂಜೆ ಯಾಂತ್ರಿಕ ಆಗಬಾರ್ದು ಅಂತ ಬಾಯಿಂದ ಹೇಳೋದು ಬಹಳ ಸುಲಭ. ಪೂಜೆ ಯಾಂತ್ರಿಕ ಆಗದೇ ಇರಲಿಕ್ಕಾಗಿ ಕೆಲವು ಉಪಾಯಗಳನ್ನು ನಾವೇ ಅನುಸಂಧಾನ ಮಾಡ್ಕೊಳ್ಬೇಕು. ನಮಗೆ ನಿತ್ಯ ದೇವರಿಗೆ ಹಾಲು ಮೊಸರು ತುಪ್ಪ ಇದನ್ನೆಲ್ಲ ಹಾಕಿ ಪಂಚಾಮೃತ ಮಾಡ್ಲಿಕ್ಕೆ ಆಗೋದಿಲ್ಲ, ನಿತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಗುಡಿಗಳಲ್ಲಿ ಮಠಗಳಲ್ಲಿ ಮಾಡ್ತಿರ್ತಾರೆ, ಅದು ಬಿಡ್ರಿ. ಕೊನೆ ಪಕ್ಷ ಭಗವಂತನಿಗೆ ನಾವು ನೀರಿಂದ ಅಭಿಷೇಕ ಮಾಡುವಾಗಾದರೂ ಹಾಲಿನಿಂದ ಅಭಿಷೇಕ ಮಾಡಿದಂತೆ, ಮೊಸರಿನಿಂದ ತುಪ್ಪದಿಂದ ಅಭಿಷೇಕ ಮಾಡಿದಂತೆ ಅನುಸಂಧಾನ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಅಂತ ಅನ್ನೋದನ್ನ ನಿಮ್ಗೆ ಹೇಳಿದೆ ಅಷ್ಟೆ. ಉದಾಹರಣೆಗೆ ಭಗವಂತನ ಮತ್ಸ್ಯ ರೂಪವನ್ನು ನೆನೆದುಕೊಂಡು ಅದೇ ಶಾಲಗ್ರಾಮಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದು ಹಾಲಿನಿಂದ ಅಭಿಷೇಕ ಅಂತ ತಿಳ್ಕೊಳ್ರಿ. ಕೂರ್ಮ ರೂಪವನ್ನು ನೆನೆದುಕೊಳ್ರಿ, ಮೊಸರಿನಿಂದ ಅಭಿಷೇಕ ಅಂತ ಮಾಡಿರಿ. ಮತ್ತೆ ತುಪ್ಪದಿಂದ ಅಭಿಷೇಕ ಅಂತ ತಿಳ್ಕೊಂಡು ವರಾಹ ರೂಪದ ಭಗವಂತನಿಗೆ ಅದೇ ಶಾಲಗ್ರಾಮಕ್ಕೆ ಮುಂದೆ 4ನೇ ಅವತಾರ, ಅದಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿರಿ. ಜೇನುತುಪ್ಪ ಅಂತ ತಿಳ್ಕೊಂಡು ಒಂದು ನೀರು ಹಾಕಿರಿ. ಅಷ್ಟರಲ್ಲೇ ಸಂತೋಷ ಪಡ್ತಾನೆ. ನಾವೆಲ್ಲನೂ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ. ಹೀಗೆ ಜೇನುತುಪ್ಪ ಇತ್ಯಾದಿ ಒಂದೊಂದು ವಸ್ತುಗಳು ಅದನ್ನು ಮನುಷ್ಯ ಮಾಡ್ತಾ ಹೋಗ್ಬೋದು. ಇವೆಲ್ಲ ನಾವು ಮಾಡ್ತಾ ಹೋದರೆ ಒಂದಾದ್ಮೇಲೆ ಒಂದು ಏನು ಅಂತ ಒಂದು ತಲೆಗೆ ಬರ್ತಾ ಹೋಗ್ತಾವ ಕ್ರಿಯೆಗಳು. ಬರ್ತಾ ಹೋದಾಗ ಮನಸ್ಸು ಅದರಲ್ಲಿ ತೊಡಗಿರ್ತದೆ. ಇಲ್ಲದೆ ಹೋದರೆ ಅವು ಎಲ್ಲ ಮಂತ್ರಗಳು ಮಾಡುವ ಕ್ರಿಯೆಗಳೆಲ್ಲ ಯಾಂತ್ರಿಕ ಆಗಿಬಿಡ್ತವೆ, ಮನಸ್ಸು ಏಕಾಗ್ರತೆ ತಪ್ಪಿ ಹೋಗ್ತದೆ. ಮಾಡ್ಬೋದು, ಇಂಥದನ್ನೆಲ್ಲ ಮಾಡ್ಬೋದು. ಹಿಂದೂ ಮತ್ತು ಹರಿಕಥಾಮೃತಸಾರ ಹೇಳುವಾಗಲೂ ಹೇಳಿದ್ದೆ. ಈಗ 80,725 ರೂಪಾಯಿಂದ ಶಾಲಗ್ರಾಮದಲ್ಲಿ ನರಸಿಂಹರೂಪಿ ಭಗವಂತಿದ್ದಾನೆ ಅಂತ. ಅದು ಹರಿಕಥಾಮೃತಸಾರ ಕೇಳುವಾಗ ಮಾತ್ರ ಉಳಿಬಾರ್ದು. 80,725 ರೂಪಾಯಿಂದ ಇರುವಂಥ ಭಗವಂತನಿಗೆ ನಮಸ್ಕಾರ ಅಂತಂದು ಒಂದು ಸ್ವಲ್ಪ ನೀರು ಹಾಕಿರಿ. ಆ ಮೂಲಕ ಆ ಸಂಖ್ಯೆ ನಿಮ್ಮ ತಲೆಯಲ್ಲಿ ಶಾಶ್ವತವಾಗಿ ಉಳಿತದೆ. ಕನ್ನಡದಲ್ಲೇ ಹೇಳ್ರಿ, ಸಂಸ್ಕೃತದಲ್ಲೂ ಹೇಳಬೇಕು ಅಂತಿದ್ರೆ ಒಂದು ಬೇರೆ ವಾಕ್ಯ ಹೇಳ್ಕೊಡ್ತೇನೆ. ನಾನು ಕನ್ನಡದ ಅದೇ ವಾಕ್ಯವನ್ನು ಸಂಸ್ಕೃತಕ್ಕೆ ಮಾಡಿಕೊಂಡು ಅದನ್ನು ದಿವಸ ಮಾಡ್ತಿದ್ದೇನೆ. ಹೀಗೆ ಇಲ್ಲಿ ಶ್ರವಣ ಮಾಡಿದ್ದನ್ನೆಲ್ಲ ನೈವೇದ್ಯ ಮಾಡುವಾಗ, ಅಭಿಷೇಕ ಮಾಡುವಾಗ, ನೈವೇದ್ಯ ಮಾಡುವಾಗ ಅನ್ನ ತಂದಿಟ್ರು. ಆ ಅನ್ನಕ್ಕೆ ಶಿವ, ಅಲ್ಲಿಟ್ಟಿರುವಂಥ ನೀರಿಗೆ ಮುಖ್ಯ ಪ್ರಾಣ, ಮತ್ತು ಒಳಗೆ ತೇಜಸ್ಸಿದೆ, ತುಪ್ಪ ಮೊದಲಾದದ್ದು, ಅದಕ್ಕೆ ಲಕ್ಷ್ಮೀದೇವಿ ಅನುಸಂಧಾನ ಮಾಡ್ಕೊಳ್ರಿ. ಇದು ಮಾಡ್ಕೊಂಡ್ಬಿಟ್ರೆ
ನಮಗೆ ಎಲ್ಲ ಪದಾರ್ಥಗಳಿಗೂ ಒಬ್ಬೊಬ್ಬ ಅಭಿಮಾನಿ ಇದ್ದಾನೆ. ಇರ್ಲಿ, ಕೊನೆಗೆ ಪಕ್ಷ ನಾವು ಇಡೋದೇನು? ಅನ್ನ, ತುಪ್ಪ, ನೀರು ಇಂಥದನ್ನ ನಾವು ಇಡ್ತೇವೆ. ಅದಕ್ಕಾದರೂ ಆ ಈ ಎಲ್ಲ ದೇವತೆಗಳು ಅಭಿಮಾನಿಗಳಾಗಿ ಅಲ್ಲಿದ್ದಾರೆ, ಅವರೊಳಗೆ ಭಗವಂತ ನೆಲೆಸಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಯಾವ ಕ್ರಿಯೆನೂ ಯಾಂತ್ರಿಕ ಆಗೋದಿಲ್ಲ. ಮತ್ತು ಆ ಪೂಜೆ ಮಾಡ್ಲಿಕ್ಕೆ ನಮಗೊಂದು ಸಂತೋಷ ಅಂತ ಅನಿಸ್ತದೆ. ಇಲ್ಲದ್ರೆ ಎಷ್ಟೋ ಸರಿ ಏನಾಗ್ಬಿಡ್ತದೆ ಅಂದರೆ ಈ ಎಲ್ಲ ದೀರ್ಘವಾದ ಪೂಜೆ ಯಾವಾಗ ಮುಗಿತದೋ ಅನಿಸಿ ಅದು ಬೇಗ ಮುಗಿಸ್ಬಿಡೋಂಗೆ ಆಗ್ತಿರ್ತದೆ, ಉತ್ತೇಜನ ಬರ್ತದೆ. ಹೌದು, ಇದು ನಾನು ಅನುಭವಿಸಿದ್ದು. ಈಗ ಇದೆಲ್ಲ ಸುಮ್ಮನೆ ಬರೋದಿಲ್ಲ. ಈಗ ಉಪನಯನ ಆದಾಗ ಸಂಧ್ಯಾ ವಂದನೆ ಮಾಡುವಾಗ ದೇವ್ರ ಮತ್ತೆ ಮುಂದೆ ಆಗೋ ದೇವ್ರ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒತ್ತಡಗಳಿದ್ದಾಗ ಬೇಗ ಬೇಗ ಮುಗಿಸಿಬಿಡೋಣ ಅಂತ ಒಂದು ಅವಸರ ಇರ್ತಿರ್ತದೆ. ಇದೆಲ್ಲ ಅನುಸಂಧಾನಗಳಿದ್ದರೆ ಅದ್ಯಾವುದೋ ನಿಮಗೆ ಬೇಸರ ಬರೆಸುವಂಥ ಕ್ರಿಯೆ ಆಗೋದಿಲ್ಲ, ಮನಸ್ಸಿಗೆ ಉತ್ತೇಜನ ಕೊಡುವಂಥ, ಉತ್ಸಾಹ ಕೊಡುವಂಥ ಕ್ರಿಯೆ ಆಗ್ತದೆ. ಅದನ್ನ ನೆನಪು ಮಾಡ್ಕೊಳ್ಬೇಕು. ಹೀಗೆ ಅಲ್ಲಿಗೆ ಈ ಶ್ವಾಸ ಸಂಧಿಯ 10ನೇ ಪದ್ಯ, ಒಟ್ಟಾರೆ ಹರಿಕಥಾಮೃತಸಾರದ ಪದ್ಯಗಳ ಪೈಕಿ 453ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.